ಹೇಳುವುದೊಂದೇ, ನಾನಿರುವವರೆಗೆ ನೀವ್ಯಾರು ಅನಾಥರಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ನಮ್ಮ ಜನಸ್ನೇಹಿಯ ಒಳಗೆ ಬಂದಿರುವಂಥ ಜಾಗ. ಇದು ಎಲ್ಲ ಸರೌಂಡಿಂಗ್ ನೋಡಿ ಈ ರೀತಿ ಇದೆ. ಒಂದು ಬಹಳ ಒಳಗೆ ನೆಲಮಂಗಲದಲ್ಲಿ ಮಾಡಿರುವಂಥದ್ದು ಇದು ಎಂಟ್ರಿ. ಸೊ ಬಂದಾಗಲೇ ಸ್ಟಾರ್ಟಿಂಗ್ ಏನಿದೆ ನೋಡಿ, ಇಲ್ಲಿ ಕಂಪ್ಲೀಟ್ ಮೊಲಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ. ಮೊಲ ಅಲ್ಲ ಇದೆಲ್ಲ, ಇಲ್ಲಿಯಾ? ಎಸ್ ಎಸ್, ಬಿಳಿ ಇಲ್ಲಿ ಅಲ್ಲ. ಓಕೆ, ಮೊಲ ಇದೆ. ಸೊ ಇದು ಎಂಟ್ರಿ ಗೇಟ್ ಇದು. ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕೂಡ ಮೊಲ ಇದೆ. ಸೊ ಮೊಲಗಳನ್ನು ಸಾಕ್ತಾ ಇದ್ದಾರೆ. ಸೊ ಇಲ್ಲಿ ಬಂದಾಗ ಇಲ್ಲೊಂದಿದೆ ನೋಡಿ, ಕುರಿಗಳ, ಓಕೆ, ಮೇಕೆ ಇದೆ. ಸೊ ಬಂದಾಗ ಇಲ್ಲಿರುವಂಥ ಒಂದು ಮೂರ್ತಿ ನೋಡಿ. ಸೊ ಈ ಟೈಮಲ್ಲಿ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ ಬಂದಿರುವಂಥ ಎಲ್ಲ ನಿರಾಶ್ರಿತರಿಗೆ. ಫಸ್ಟಿಗೆ ಎಷ್ಟು ಜನ ಎಲ್ಲ ಇದ್ದಾರೆ, ಅಂದರೆ ಎಷ್ಟು ನಿರಾಶ್ರಿತರಿದ್ದಾರೆ ಅಂತೇಳಿ ನೋಡುವ. ಆನಂತರ ಇಲ್ಲಿ ಆಗ್ತಕ್ಕಂತಹ ಊಟದ ವ್ಯವಸ್ಥೆಯನ್ನು ನೋಡಬೇಕು. ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಭಗವಂತ ಕರುಣಿಸಲಿ. ಶನೇಶ್ವರ
ಈಗ ನೀವು ಮೆಚ್ಕೊಳ್ಳಿ ಅಂತ ನಾನು ಈ ಸೇವೆ ಮಾಡೋಕ್ಕಾಗಲ್ಲ, ಅವ್ರು ಮೆಚ್ಕೊಳ್ಳಿ ಅಂತ ಸೇವೆ ಮಾಡೋಕ್ಕಾಗಲ್ಲ. ನನ್ನ ಸೇವೆನ ನಾವು ಮಾಡ್ತಾ ಹೋದ್ರೆ ಮೆಚ್ಕೊಳ್ಳೋರು ತಾವಾಗೆ ಬರ್ತದೆ. ಇನ್ನು ಇವತ್ತು 130 ಅಲ್ಲ, ಇನ್ನು 5,000 ಜನ ಬಂದ್ರು ನಾನು ನೋಡ್ಕೊಳ್ಳೋದೇ ಜನಗಳ ದುಡ್ಡಲ್ಲಿ. ಸರ್ಕಾರದ ಹತ್ರ ಯಾವತ್ತೂ ಮನವಿ ಸಲ್ಲಿಸಲ್ಲ. ಎಷ್ಟು ಏಜ್ ಇರಿಗೆ? 77. ಮೇಯ್ನ್ ನೋಡಿ ಸರ್, ಕರ್ನಾಟಕದಲ್ಲಿ ಇರೋರು ಇಂಥವ್ರಿಗೆ ಸಹಾಯ ಮಾಡಬೇಕು. ಇವ್ರು ನೋಡಿದ್ರೆ ಸಡನ್ ಆಗಿ ಇವ್ರನ್ನ ನೋಡಿದ್ರೆ ಏನಂತೀರಾ? ಮೇಲ್ ಬರೀ ಬಾಟಮ್ ನೋಡಿ, ಮೇಲ್ ನೋಡಿದ್ರೆ ಏನಂತೀರಾ? ಏಯ್ ಯೋಗೇಶಿಗೆ ತಲೆ ಕೆಟ್ಟಿದೆ, ಚೆನ್ನಾಗಿರೋರೆಲ್ಲ ಕರ್ಕೊಂಡೋಗಿ ಊಟ ಆಗ್ತಾವೆ. ಇಲ್ಲಿ ನೋಡಿ, ನಡಿಯಪ್ಪ ನಿನ್ ಕೈಲಿ ವಾಕರ್ ಬಿಟ್ಟು ನಡಿ ನೋಡೋಣ. ಒಂದ್ ಹೆಜ್ಜೆ ಇಡು. ಏನ್ ಮಾಡ್ಬೇಕು? ಯಾರು ಕೆಲಸ ಕೊಡ್ತಾರ ಸರ್? ಕೈ ಹೆಂಗಿದ್ದೀರಣ್ಣ? ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಬಂದು? 2 ತಿಂಗಳಾಯ್ತು. ಹೇಗಿದೆ ಆರೋಗ್ಯ ಎಲ್ಲ? ಕಮ್ಮಿ ಮಾಡು. ಅಮ್ಮ నమస్తే. ಹೆಂಗಿದ್ಯమ్మా? బాగుండావా? ఏం తిన్నావు? ఎంత తిన్నావు? ಮನೆಗೆ ಮಗ ಅಲ್ಲ, ಮಶಾಣಕ್ಕೆ ಹೆಣ ಅಲ್ಲ ಅನ್ನಂಗಿರುತ್ತೆ ನಮ್ಮ ಜೀವನ. ರಕ್ತ ಸಂಬಂಧಿಗಳಿಗಿಂತ ರಸ್ತೆಲ್ ಸಿಗೋ ಸಂಬಂಧಿಗಳೇ ನನಗೆ ದೊಡ್ಡವರು ಅಲ್ವಾ. ನನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಇವರಿಂದ ಸರ್. ಮನುಷ್ಯನಾಗ ಹುಟ್ಟಿದ್ಮೇಲೆ ನೀನು ಒಳ್ಳೆ ಕೆಲಸ ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ ಸರ್. ನನ್ನಲ್ಲಿ ಅದೆಲ್ಲ ಏನು ಗೊತ್ತಿಲ್ಲ ಸರ್. ನನಗೆ ಸ್ವರ್ಗನೂ ಗೊತ್ತಿಲ್ಲ, ನರಕನೂ ಗೊತ್ತಿಲ್ಲ. 7 ಜನ್ಮ ಅಂತಾರಲ್ಲ, ಅದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ ಸರ್. ನಾನು ಒಂದೇ ಮಾತು ಹೇಳೋದು, ಕರ್ನಾಟಕದಲ್ಲಿ ಸ್ವರ್ಗ ನೋಡೋದಕ್ಕೆ 3 ಮೆಟ್ಲು ಸರ್ ಅಲ್ವಾ. ಅಷ್ಟೇ. ಇವತ್ತು ಇವ್ರು ಎಲ್ರದ್ದು ವಿಡಿಯೋ ತೆಗೆದು ನೋಡಿ ಸರ್. ಇವ್ರು ಯಾರು ಸಿಕ್ಕುವಾಗ ಈ ರೀತಿ ಸಿಕ್ಕಿರೋದಿಲ್ಲ. ಎಲ್ರದ್ದು ಇಲ್ಲಿರೋ ಯಾವುದೇ ವ್ಯಕ್ತಿದು ನೀವು ವಿಡಿಯೋ ಕೇಳಿದ್ರು ನಾನು ಕೊಡಬಲ್ಲೆ. ಯಾವ ವ್ಯಕ್ತಿನ ನೀವು ತೆಗೆದು ನೋಡಿದ್ರು ಕೂಡ ಈ ರೀತಿ ಅವ್ರು ಇದ್ರು ಅಂತ ಅನ್ಬಿಟ್ರೆ ನೀವ್ ಹೇಳ್ದಂಗೆ ನಾನು ಇವ್ರನ್ನೆಲ್ಲ ನಾವು ಯಾವತ್ತು ಅನಾಥರ ತರ ನಾವು ನೋಡಿಲ್ಲ ಸರ್. ಯಾಕೆಂದ್ರೆ ಇವ್ರನ್ನೆಲ್ಲ ನಾವು ದೇವ್ರ ಮಕ್ಕಳು ಅಂತ ಕರಿತೀವಿ. ಅನಾಥಾಶ್ರಮಗಳಂದ್ರೆ ಗೌರ್ಮೆಂಟ್ ಫಂಡ್ಸ್ ಬರುತ್ತೆ, MLA ಫಂಡ್ಸ್ ಬರುತ್ತೆ, ಅಥವಾ ಆಶ್ರಮಗಳು ಮಾಡೋದೇ ದುಡ್ಡು ಮಾಡೋದಕ್ಕೆ ಅಂತ. ಮಾನವೀಯತೆ ಗುಣಗಳು ಇರ್ಲಿ, ಮನುಷ್ಯರಾಗಿ ಹುಟ್ಟಿದೀವಿ ನಾವೆಲ್ಲ, ಮನುಷ್ಯರ ತರನೇ ಸಾಯ್ಬೇಕು ಸರ್. ಪ್ರಾಣಿ ಪಕ್ಷಿಗಳ ತರ ಸಾಯಕ್ ಆಗಲ್ಲ. ಸೊ ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಮಾನವೀಯತೆ ಗುಣಗಳಿಗೆ ನಾವು ಒತ್ತುಕಣ್ಣ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ನಾನು ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು ನೆಲಮಂಗಲಕ್ಕೆ ಬಂದು ಅಲ್ಲಿಂದ ಹೋಗ್ತಾ ಇದ್ದೇವೆ. ಸೊ ರೋಡ್ ಮ್ಯಾಪ್ ಹಾಕಿ ಜನಸ್ನೇಹಿ ಯೋಗೀಶ್ ಅವರು ಮಾಡಿರುವಂತ ಆ ಒಂದು ಅನಾಥಾಶ್ರಮದ ಕಡೆಗೆ ನಮ್ಮ ಪಯಣ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸೊ ಫೈನಲಿ ನಾವು ಬಹಳ ದೂರದಿಂದ ಬಂದಿರತಕ್ಕಂತಹದ್ದು ಇಂಥ ಒಬ್ಬ ದೇವತಾ ಮನುಷ್ಯನನ್ನ ಮೀಟ್ ಆಗಬೇಕು ಅಂತ ಹೇಳಿ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ. ಸೊ ನಾವೆಲ್ಲ ಕೂಡ ನೋಡ್ತಾ ಇದ್ವಿ ಅವರನ್ನ ಯಾವತ್ತೂ ಕೂಡ. ಸೊ ಇವರೇ ಆ ದೇವತಾ ಮನುಷ್ಯ, ಜನಸ್ನೇಹಿ ಯೋಗೀಶ್ ಅಂತ. ಸರ್ ಹೇಗಿದ್ದೀರಿ? ತುಂಬಾ ಅದ್ಭುತವಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ. ಸೊ ನಾವು ಸುಬ್ರಹ್ಮಣ್ಯದಲ್ಲಿ ಕುಕ್ಕೆಯಲ್ಲಿ ಮೀಟ್ ಆಗಿರೋದು. ಸೊ ಅವತ್ತು ರವಿ ಕಾಕೆಬಾದ್ ಅವರು ಬಂದಿದ್ರಿ. ಸೊ ಮೀಟ್ ಆಗಿ ಇವತ್ತು ಇಲ್ಲಿವರೆಗೆ ಬರುವಾಗ ಆಯ್ತು ನಿಮ್ಮ ಒಂದು ಸಮಾಜ ಕಾರ್ಯ. ಸೊ ಇವತ್ತು ನಿಮ್ಮ ಒಂದು ಆಶ್ರಮದ ಪರಿಚಯವನ್ನು ಮಾಡಿದ್ದೀರಾ. ಪ್ರತಿನಿತ್ಯನೂ ಕೂಡ ಎಲ್ಲೆಂದರಲ್ಲಿ ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ನಿಮ್ಮ ಮನೆಯ ಸದಸ್ಯರ ರೀತಿಯಲ್ಲೇ ಬಂದು ಅವರನ್ನ ಸಾಕಿ ಸಲಹುತ್ತಾ ಇದ್ದೀರಾ. ಸೊ ಮನೆಯವರು ಆಗೋದಿಲ್ಲ ಅಂಥದ್ರಲ್ಲಿ ಯಾರ್ದೋ ಕುಟುಂಬ, ಯಾರ್ದೋ ಮನೆಯವ್ರನ್ನ ಸಾಕಿದ್ರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಸೊ ಹಾಗಿರುವಾಗ ನಾವು ಒಳಗೆ ಹೋಗೋಣ, ಮತ್ತೆ ನಿಮ್ಮ ಪರಿಚಯ ಮತ್ತೆ ಮಾತಾಡೋಣ ಅಲ್ವಾ? ಖಂಡಿತ ಸರ್. ಈಗ ನಮ್ಮ ಆಶ್ರಮ ಎಷ್ಟೋ ಜನರಿಗೆ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ಬಿಡ್ತೀನಿ. ಎಷ್ಟೋ ಜನರಿಗೆ ಅನ್ಸುತ್ತೆ, ನಿರಾಶ್ರಿತರ ಆಶ್ರಮ ನಡೆಸ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಫಂಡ್ ಬರ್ಬೋದು, ಫಾರಿನ್ ಫಂಡ್ ಬರ್ಬೋದು, MLA ಫಂಡ್ಸ್ ಬರ್ಬೋದು, ಅಥವಾ ಇನ್ನೂ ಕೋಟಿ ಗಟ್ಟಲೆ ಹೊರಗಡೆಯಿಂದ ಬರುತ್ತೆ ಅಂತ. ಅದಕ್ಕೆ ನಾನು ನೇರವಾಗಿ ತೋರ್ಸಕ್ಕೆ ಇಷ್ಟಪಡೋದು, ಇಲ್ಲೊಂದು ಬೋರ್ಡ್ ಹಾಕಿದ್ದೀನಿ, ತಾವೆಲ್ಲ ಗಮನಿಸಬಹುದು. ಇದನ್ನ ನೀವು ಸಮಾಜಕ್ಕೆ ತಿಳಿಸ್ಬೇಕು. ಯಾವುದೇ ಫಂಡ್ ಬರದೇ ಈ ಆಶ್ರಮ ನಡೀತಾ ಇರ್ತಕ್ಕಂಥದ್ದು ನೀವು ತಿಳಿಸ್ಬೋದು ಇದನ್ನ. ಅದೇ ಜನಸ್ನೇಹಿ ಯಶಸ್ಸಿನ ಹಿಂದಿರುವ ಶಕ್ತಿ ಯಾರು ಅಂತ ಎಲ್ಲರೂ ನಾವು ನೆನೆಸಿರ್ಬೋದು. ಸರ್ಕಾರದಿಂದ ಫಂಡ್ ಬರ್ಬೋದು, ಬೇರೆ ಬೇರೆ ಕಡೆಯಿಂದ ಫಂಡ್ ಬರ್ಬೋದು ಅಂತ. ಆದ್ರೆ ಯಾವುದೇ ಫಂಡ್ ಇಲ್ಲ ನೋಡಿ, ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲ, ಯಾವುದೇ ಗಣ್ಯ ರಾಜಕೀಯ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿಲ್ಲ. ನೋಡಿ ನಾವು ಓದುವುದು ಇಂಥ ಒಂದು ಅದ್ಭುತವಾಗಿ ಏನ್ ಕೈಗೆ ಬರುತ್ತೋ ಅದನ್ನ ಇನ್ನೊಬ್ರಿಗೆ ಕೊಟ್ಟು. ಖಂಡಿತ ಇದನ್ನೇ ಯಾಕೆ ನಾನು ಇಲ್ಲಿ ನೇರವಾಗಿ ಹಾಕಿದೀನಿ ಅಂದ್ರೆ, ಎಷ್ಟೋ ಜನರು ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ ಅನಾಥಾಶ್ರಮಗಳಂದ್ರೆ ಗೌರ್ಮೆಂಟ್ ಫಂಡ್ಸ್ ಬರುತ್ತೆ, MLA ಫಂಡ್ಸ್ ಬರುತ್ತೆ, ಅಥವಾ ಆಶ್ರಮಗಳು ಮಾಡೋದೇ ದುಡ್ಡು ಮಾಡೋದಕ್ಕೆ ಅಂತ. ಮಾನವೀಯತೆ ಗುಣಗಳು ಇರ್ಲಿ, ಮನುಷ್ಯರಾಗಿ ಹುಟ್ಟಿದೀವಿ ನಾವೆಲ್ಲ, ಮನುಷ್ಯರ ತರನೇ ಸಾಯ್ಬೇಕು ಸರ್. ಪ್ರಾಣಿ ಪಕ್ಷಿಗಳ ತರ ಸಾಯಕ್ ಆಗಲ್ಲ. ಸೊ ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಮಾನವೀಯತೆ ಗುಣಗಳಿಗೆ ನಾವು ಒತ್ತುಕಣ್ಣ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ನಾನು ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು, ಅಂದರೆ ಇದೆಲ್ಲವನ್ನು ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿದ ದುಡ್ಡಿಂದನೋ ಅಥವಾ ನಮ್ಮ ಯಾವುದೋ ಆಸ್ತಿ ಮಾರೋ ಇದನ್ನ ನಾನು ನಡೆಸ್ತಾ ಇಲ್ಲ. ಕನ್ನಡಿಗರು ಕೊಟ್ಟಂತ 1 ರೂಪಾಯಿ ಹಣ ಏನಿದೆ
ಆ ದುಡ್ಡಲ್ಲಿ ಇವತ್ತು 120 130 ಜನ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ನಿಜ ನಿಜ. ಸೊ ಕನ್ನಡಿಗರು ಕೊಟ್ಟಂತ ಭಿಕ್ಷೆ, ಆ ಕೆಲಸವನ್ನ ಪರಿಪೂರ್ಣವಾಗಿ ನಾನೊಬ್ಬ ಕೆಲಸಗಾರನಾಗಿ ಈ ಒಂದು ಸೇವೆನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಒಳಗಡೆ ಬರೋದಾದ್ರೆ ಇದು ನಮ್ಮ ಒಂದು ಸಣ್ಣ ಆಶ್ರಮ, ತುಂಬಾ ದೊಡ್ಡ ಮಟ್ಟದ್ದೇನಲ್ಲ. ಇಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೂಡ ಸಾಕಿದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಖುಷಿ ಆಗ್ಲಿ, ಯಾಕಂದ್ರೆ ಎಲ್ಲದರಿಂದ ವಂಚಿತರಾಗಿ ಬಂದಿದ್ದಾರೆ ಅವರು, ಮಕ್ಕಳಿಂದ ಆಗಿರ್ಬೋದು, ಸಂಬಂಧಿಕರುಗಳಿಂದ ಆಗಿರ್ಬೋದು. ಸೊ ಈ ಸಮಾಜ ಕೂಡ ಅವ್ರನ್ನ ವಂಚಿತರಾಗಿ ನೋಡ್ತಾ ಇದೆ. ಸೊ ಯಾಕೆ ಅಂದ್ರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ ಅನ್ನೋ ಕಾರಣಕ್ಕೆ. ಸೊ ಅಂಥವ್ರನ್ನ ಕೂಡ ನಾವು ಯಾರು ಇಲ್ದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ ಇದೀವಿ. ಸೊ ಎಲ್ಲರೂ ಅನ್ಕೋತಾರೆ ಯೋಗೇಶು ಈಗ ನೀವೇ ಅಂದ್ರೆ ದೇವತಾ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ದೇವತಾ ಮನುಷ್ಯ, ಈಗ ದೇವರು ಮನುಷ್ಯ ಯಾವತ್ತೂ ದೇವರಾಗಕ್ಕಾಗಲ್ಲ ಸರ್. ಮನ್ಸು ಮಾಡಿದ್ರೆ ದೇವಸ್ಥಾನದಲ್ಲಿ ಪೂಜಾರಿ ಆಗ್ಬೋದು ಅಷ್ಟೇ, ದೇವರಾಗೋದಕ್ಕೆ ಸಾಧ್ಯನೇ ಇಲ್ಲ ಅದು. ಸೊ ನನಗೆ ಹಿಂದಿರೋ ಶಕ್ತಿ ಯಾರಪ್ಪ ಅಂತ ಹೇಳಿದ್ರೆ, ನಾನು ಮುಖ್ಯವಾಗಿ ಆಟೋ ರಾಜಣ್ಣ ಅಂತ, ಅವರ ಆ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆನ ಈ ಮಟ್ಟಿಗೆ ಬೆಳೆಸೋದಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ, ನಾನು ಆರಾಧಿಸುವಂತ ಪೂಜಿಸುವಂತ ಗೌರವಿಸುವಂತ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ. ಸೊ ಹೌದು, ನೀವು ಇತಿಹಾಸದಲ್ಲೇ ನೋಡ್ಬೋದು ಸರ್. ಇದನ್ನ ನಾನೇನು ಪ್ರಚಾರಕ್ಕೆ ಹೇಳ್ತಾ ಇಲ್ಲ, ಇತಿಹಾಸ ತೆಗೆದು ಕೂಡ ನೀವು ನೋಡ್ಬೋದು. ನನಗೆ ಗೊತ್ತಿರೋ ಹಾಗೆ, ಗೊತ್ತಿಲ್ದೇನೋ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದ ಹಾಗೆ, ನಾನು ತಿಳ್ಕೊಂಡಿರೋ ಹಾಗೆ, ಸೊ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಒಂದು ಅನಾಥಾಶ್ರಮದಲ್ಲಿ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಒಂದು ಪ್ರತಿಷ್ಠಾಪನೆ ಆಗಿರುವಂಥದ್ದು. ಯಾಕೆ ಧರ್ಮಶನೇಶ್ವರ ಸ್ವಾಮಿ ಅಂತ ಹೆಸರಿಟ್ಟಿದ್ದೀವಿ ಅಂದ್ರೆ, ಈ ಅಂದ್ರೆ ಈ ನಮ್ಮ ಸಮಾಜದಲ್ಲಿ ಅಧರ್ಮ ಅನ್ನೋದು ತಾಂಡವಾಡ್ತಾ ಇದೆ. ಅಧರ್ಮವನ್ನ ಹೋಗ್ಲಾಡಿಸಿ ಧರ್ಮವನ್ನ ಎತ್ತಿಡಿಲಿಕ್ಕೋಸ್ಕರ ಸೊಂಡೆಗುಪ್ಪ ಗ್ರಾಮದಲ್ಲಿ ಧರ್ಮಶನೇಶ್ವರ ಸ್ವಾಮಿ ಅವರು ನೆಲೆ ಊರಿದ್ದಾರೆ. ಇವರ ಉದ್ದೇಶ ಏನು ಅಂದ್ರೆ, ಅನಾಥರು, ನಿರ್ಗತಿಕರು, ಅಸಹಾಯಕರು, ಒಂದೊತ್ತಿನ ಊಟಕ್ಕೆ ಕಷ್ಟಪಡುವಂಥ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನೋಡ್ಕೊಳ್ಳುವಂಥದ್ದು, ಸಾಕುವಂಥದ್ದು, ಸಲಹುವಂಥದ್ದು. ಈಗ ಅನ್ಕೊಂಡಿರ್ಬೋದು ದೇವರು ಭಗವಂತ ಅಂದ್ರೆ ಶನೇಶ್ವರ ಸ್ವಾಮಿಯವ್ರನ್ನ ನೋಡಿದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ, ಅವ್ರು ಕಷ್ಟ ಕೊಡ್ತಾರೆ, ಅವ್ರು ನೋವು ಕೊಡ್ತಾರೆ, ಅಥವಾ ನಮಗೆ ಎಗ್ಲೇ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಜನರಿಗೆ ಅವ್ರು ಕಷ್ಟ ಕೊಟ್ಟಿದ್ರು ಕೂಡ ಕೊನೆಗಾಲದಲ್ಲಿ ಕೈ ಹಿಡಿದು ನಾನಿದ್ದೀನಿ ಬಾ ನಿಮ್ಗೆ ಇರೋವರೆಗೆ ನಾನು ನೋಡ್ಕೊಳ್ತೀನಿ ಅಂತ ಇವತ್ತು ಅವ್ರ ಪಾದದ ಕೆಳಗಡೆ ಇಷ್ಟು ಜನ ಹೊಟ್ಟೆ ಊಟ ಮಾಡ್ತಾರೆ. ಇದು ನಾವು ಎಂಟ್ರಿ ಆದಾಗ ನಮಗೆ ಸಿಗುವಂತ ಶನೇಶ್ವರ ಸ್ವಾಮಿಯ ಒಂದು ವಿಗ್ರಹ. ಈ ಕಡೆ ಇದೇನ್ ಮಾಡಿದಿರಿ ಸರ್? ಸರ್ ಇದು ಗೋಶಾಲೆ ಅಂತ. ಈಗ ನಮ್ಮ ಹತ್ರ ಒಂದು 15 ಗೋಗಳಿದೆ ಸರ್. 15 ಗೋಗಳು ಯಾವಂದ್ರೆ ನಾನೇನ್ ದುಡ್ಡು ಕೊಟ್ಟು ತಗೊಂಡಿರೋಂಥದ್ದಲ್ಲ, ಎಲ್ಲ ಜನ ನಮ್ಮನ್ನ ಇಷ್ಟಪಟ್ಟು ಇಲ್ಗೊಂದು ಹಸು ಇರ್ಲಿ. ಈಗ ಅವ್ರಿಗೇನಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೆ ದಿನ ನಿನ್ಗೊಂದು 60 ರಿಂದ 70 ಲೀಟರ್ ಹಾಲು ಬೇಕಾಗುತ್ತೆ. ಎಲ್ಲಿಗೆ ಹೋಗ್ಲಿ ಸರ್ ನಾನು? ಒಂದು ದಿನದ ಖರ್ಚಾಗ್ಲಿ, ಒಂದು ತಿಂಗಳ ಖರ್ಚಾಗ್ಲಿ ನೀವು ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಇಷ್ಟು ಖರ್ಚಾಗತ್ತೆ ಅಂದ್ರೆ ಎಲ್ರು ಅನ್ಕೊಂತಾರೆ ಬರೀ ಫಂಡಿಂದನೇ ಎಲ್ಲ ಆಗುತ್ತೆ ಅಂತ. ಫಂಡಿಂದನೇ ಎಲ್ಲ ಆಗಲ್ಲ ಸರ್. ನಮ್ಮ ಒಂದು ಶ್ರಮ ಕೂಡ ಅಲ್ಲಿ ಅಷ್ಟಿರ್ತದೆ. ಈಗ ಯಾವುದೋ ಊರಿಂದ ಒಬ್ಬ ವ್ಯಕ್ತಿನ ಇಲ್ಲಿಗೆ ನಾವು ಕರ್ಸ್ಬೇಕಂದ್ರೆ ಅದ್ರ ಕಷ್ಟ ಏನು ಅಂತ ಅದು ಇಲ್ಲಿ ಅನುಭವಿಸೋನ್ಗೆ ಅಷ್ಟೇ ಗೊತ್ತಿರ್ತದೆ. ಸೊ ಈಗ 15 ಹಸುಗಳಿರೋದ್ರಿಂದ ನಾವ್ ಇಲ್ಲೇ ಗೋಶಾಲೆಯನ್ನ ಕೂಡ ಮಾಡಿದೀವಿ. ಇಲ್ಲಿ ಬಂದಂತ ಹಾಲನ್ನ ನಾವ್ ಇಲ್ಲಿಗೆ ಮೊಸರಿಗೆ ಹಾಲಿಗೆ ಉಪಯೋಗಿಸ್ತೀವಿ. ಸೊ ಈಗ ಎಲ್ರದ್ದು ಅನ್ಸುತ್ತೆ, ಮನುಷ್ಯನಾಗ ಹುಟ್ಟಿದ್ಮೇಲೆ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ಸರ್ ನನ್ನಲ್ಲಿ ಅದೆಲ್ಲ ಏನು ಗೊತ್ತಿಲ್ಲ ಸರ್. ನನಗೆ ಸ್ವರ್ಗನೂ ಗೊತ್ತಿಲ್ಲ, ನರಕನೂ ಗೊತ್ತಿಲ್ಲ, 7 ಜನ್ಮ ಅಂತಾರಲ್ಲ ಅದ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ ಸರ್. ನಾನು ಒಂದೇ ಮಾತು ಹೇಳೋದು, ಕರ್ನಾಟಕದಲ್ಲಿ ಸ್ವರ್ಗ ನೋಡೋದಕ್ಕೆ 3 ಮೆಟ್ಲು ಸರ್ ಅಲ್ವಾ? ಅಷ್ಟೇ. ಈ 3 ಮೆಟ್ಲು ಹತ್ಕೊಂಡು ನರಕನೂ ನೀವು ಇಲ್ಲೇ ನೋಡ್ಬೋದು, ಸ್ವರ್ಗನೂ ನೀವು ಇಲ್ಲೇ ನೋಡ್ಬೋದು. ಹೌದು, ಕ್ರಿಯೇಟ್ ಅಂತಲ್ಲ ಸರ್ ಇದು. ಸೊ ಅರ್ಥ ಆಗ್ಬೇಕು ಅಂತ ಅಷ್ಟೇ, ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗ್ಬೇಕು. ನೋಡಿ, ಇವ್ರನ್ನೆಲ್ಲ ನಾವು ಯಾವತ್ತೂ ಅನಾಥರ ತರ ನಾವು ನೋಡಿಲ್ಲ ಸರ್. ಯಾಕೆಂದ್ರೆ ಇವ್ರನ್ನೆಲ್ಲ ನಾವು ದೇವ್ರ ಮಕ್ಕಳು ಅಂತ ಕರಿತೀವಿ. ಎಲ್ರಿಂದ ವಂಚಿತರಾದವ್ರನ್ನ ನಾವೇನ್ ಅನ್ಬೋದು ಹೇಳಿ? ದೇವ್ರ ಮಕ್ಕಳು, ದೇವ್ರು ಕಾಪಾಡ್ತಿರೋದು, ದೇವ್ರು ನೋಡ್ಕೊಳ್ತಾ ಇರೋದು. ಇವಾಗ ಎಷ್ಟೋ ಜನರಿಗೆ ದೇವ್ರು ಎಲ್ಲಿದ್ದಾನೆ, ದೇವ್ರು ಏನ್ ಮಾಡ್ತಿದ್ದಾನೆ, ದೇವ್ರನ್ನ ನೀವು ನೋಡಿದೀರಾ ಅಂತ ಕೇಳ್ತಾರೆ. ನಾನು ದೇವ್ರನ್ನ ನೋಡಿದೀನಿ ಸರ್. ನಾನು ಪ್ರತಿದಿನ ದೇವ್ರನ್ನ ನೋಡ್ತಾ ಇದ್ದೀನಿ. ಇವರೆಲ್ಲ ನನಗೆ ದೇವ್ರಗಳ ರೂಪದಲ್ಲೇ. ನಾವು 3 ಕೋಟಿ ದೇವ್ರಗಳನ್ನ ನೋಡೋಕೆ 380 ಗುಡಿಗಳಿಗೆ ಹೋಗಿ 380 ಕ್ಷೇತ್ರಗಳಿಗೆ ಹೋಗ್ಬೇಕನ್ನೋ ಯಾವುದೇ ಒಂದು ಇದಿಲ್ಲ ಸರ್. ನಾನು ಇವರಲ್ಲೇ ದೇವ್ರನ್ನ ನೋಡ್ತಾ ಇದ್ದೀನಿ. ನಾನು ಏನೇ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ನಾನು ಇವರಿಂದನೇ ಶುರು ಮಾಡ್ತೀನಿ. ಸುಮಾರು ಎಷ್ಟು ಜನ ಇದ್ದಾರೆ ಹೇಳಿದ್ರಿ ಸರ್ ಇವತ್ತು? 130 ಜನ. 130 ಜನ ಸರ್. ಅನ್ಕೊಂಡಿರ್ಬೋದು ಸರ್ಕಾರ ಕೊಟ್ಟಂತ ಜಾಗ, ಯಾವ ಸರ್ಕಾರ ಕೊಟ್ಟಿರೋ ಜಾಗ ಅಲ್ಲ ಸರ್, ಬಾಡಿಗೆ ಕಟ್ಟಿ ನಡೆಸ್ತಿರುವಂತ ಜಾಗ. ಇವತ್ತು ಇವ್ರು ಎಲ್ರದ್ದು ವಿಡಿಯೋ ತೆಗೆದು ನೋಡಿ ಸರ್. ಇವ್ರು ಯಾರು ಸಿಕ್ಕುವಾಗ ಈ ರೀತಿ ಸಿಕ್ಕಿರೋದಿಲ್ಲ. ಎಲ್ರದ್ದು ಇಲ್ಲಿರೋ ಯಾವುದೇ ವ್ಯಕ್ತಿದು ನೀವು ವಿಡಿಯೋ ಕೇಳಿದ್ರು ನಾನು ಕೊಡಬಲ್ಲೆ. ಯಾವ ವ್ಯಕ್ತಿನ ನೀವು ತೆಗೆದು ನೋಡಿದ್ರು ಕೂಡ ಈ ರೀತಿ ಅವ್ರು ಇದ್ರು ಅಂತ ಅನ್ಬಿಟ್ರೆ ನೀವ್ ಹೇಳ್ದಂಗೆ ನಾನು. ಸೊ ಆ ತರ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಒಂದು ನೇರವಾಗಿ ಹೇಳ್ಬೇಕು ಅಂದ್ರೆ ರಾಜನ್ ತರನೋ ರಾಣಿ ತರನೋ ನೋಡ್ಕೊಂತ ಇದೀನಿ ಅಂದ್ರೆ ಅದು ಸುಳ್ಳು ಸರ್. ನನ್ನ ಯೋಗ್ಯತೆ ಅನುಸಾರವಾಗಿ ಬಟ್ಟೆ, ಊಟ, ಮೆಡಿಸಿನ್, ಮಲ್ಕೊಳಕ್ ಒಂದ್ ಜಾಗ, ನೆಮ್ಮದಿನ ನಾನು ಕೊಡಕ್ಕಾಗಲ್ಲ ಸರ್. ಅವರೇ ಮಾಡ್ಕೋಬೇಕು. ಸೊ ನೆಮ್ಮದಿ ಸಿಗೋಂಗಿದ್ರೆ ನಾನು ಅಂಗಡಿಲಿ ಪರ್ಚೇಸ್ ಮಾಡ್ಕೊಡ್ತಾ ಇದ್ದೆ, ಅದು ಸಿಗೋದಿಲ್ಲ. ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮೆಡಿಕಲ್ ಅಂದ್ರೆ ಈಗ ಹೊರಗಡೆಗೆ ಯಾರಿಗೂ ನಾವು ಸೇಲ್ಗೆ ಕೊಡಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ
ನಾವು ಇಲ್ಲಿರೋನ್ಗೆ ಯೂಸ್ ಮಾಡೋವಂಥದ್ದು. ಈಗ ಉದಾಹರಣೆಗೆ ಈಗ ಬಂದು ಇವರು 3 ದಿನ ಆಯಿತು. ಬ್ರದರ್ ಹೇಗಿದ್ದೀರಾ? ಬಂದಾಗ ಹೇಗಿದ್ರಿ? ಬಿದ್ದೋಗ್ತಾ ಇದ್ರಿ. ಏನು ಕಾಯಿಲೆ ಇದೆ ನಿಮಗೆ? TB ಕಾಯಿಲೆ ಇದೆ. ಹಾಸ್ಪಿಟ್ಲಿಗೆ ಹೋದಾಗ ಏನಂದ್ರು? ಮಾತ್ರೆ ನುಂಗಿಲ್ಲ. ಆಮೇಲೆ ಇನ್ನೇನಂದ್ರು? ಇದನ್ನು ಯಾಕೆ ನೇರವಾಗಿ ನಾನು ಕೇಳ್ತಾ ಇದ್ದೀನಿ ಅಂದರೆ ಸರ್ ಅವ್ರ ಮುಂದೆ ಹೇಳ್ಬಾರ್ದು, ಮತ್ತೆ ಮಾತಾಡ್ತೀನಿ. ಸೊ TB ಕಾಯಿಲೆ ಅನ್ನೋದು ಅಷ್ಟು ಸುಲಭ ಅಲ್ಲ ಸರ್, ಅಷ್ಟು ಸುಲಭ ಅಲ್ಲ. ಆ ಥರದ್ದು ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯೋಗೇಶ್ ಆಶ್ರಮ ಹೋಗ್ಬಿಟ್ಟಿದ್ದಾನೆ, ಅವನಿಗೆ ದುಡ್ಡು ಬರ್ತಾ ಇದೆ, ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅಂತಾರಲ್ಲ. ಐಷಾರಾಮಿ ಜೀವನ ಮಾಡೋದಕ್ಕೆ ದುಡ್ಡು ಬೇಕು ನಿಜ, ಬಟ್ ಇವ್ರನ್ನ ಇಟ್ಕೊಂಡು ದುಡ್ಡು ಮಾಡೋ ಅವಶ್ಯಕತೆ ನನಗಿಲ್ಲ. ನಾವು ಉಸಿರಿರೋವರೆಗೂ ಒಂದು ಸಾಧನೆ ಇರಬೇಕು ಈ ಭೂಮಿ ಮೇಲೆ. ನಾವು ಬಿಟ್ಟೋದ್ಮೇಲೂ ಕೂಡ ನಮ್ದು ಏನಾದರೂ ಒಂದು ಗುರುತಿಗಿರಬೇಕು. ನಮ್ಮ ನೆನಪಂತೂ ಇರಲ್ಲ, ನಾವು ಸತ್ರು ಕೂಡ ನಮ್ಮ ನೆನಪಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗುರುತು ಇಂಥ ಊರಲ್ಲಿ ಒಂದು ಕಲ್ಲು ನೆಟ್ಟೋದ್ರೆ ಆ ಕಲ್ಲು ಒಂದು 10 ವರ್ಷ ಬಿಟ್ಕೊಂಡ್ ಬಂದ್ರೆ ಇಂಥವ್ರೊಬ್ರು ನೆಟ್ಟೋಗಿದ್ರಂತೆ ಅನ್ನೋದೊಂದು ಗುರುತಿರುತ್ತಲ್ಲ, ಆ ಗುರುತನ್ನ ನಾವು ಮಾಡ್ಬೇಕಾಗ್ತದೆ ಅಷ್ಟೇ. ಸೊ ಹಾಗಾಗಿ ಒಂದು ಪುಣ್ಯದ ಕೆಲಸ ನಡೀತಾ ಇದೆ ಸರ್. ಪುಣ್ಯದ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ, ಅದು ಇಡೀ ಕರ್ನಾಟಕದ ಜನನೂ ಅದೇ ರೀತಿ ಭಾವಿಸಿದ್ರೆ. ಅದಕ್ಕೋಸ್ಕರ ನಾವು ದೂರದಿಂದ ಬಂದಿದ್ದೀವಿ ಪುಣ್ಯ ಕೆಲಸ ನೋಡೋದಕ್ಕೆ, ಮತ್ತೆ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ಬೇಕಾಗಿ. ಮುಂದೆ ಹೋಗೋಣ. ಖಂಡಿತ ಸರ್. ಹಾಗೆ ನೋಡ್ಬೋದು, ನಾನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಸರ್, ನಾನು ಈಗ ಹೇಳಿದ್ರಲ್ಲ ದೇವ್ರನ್ನ ನೀವು ನೋಡಿದ್ದೀರಾ? ಹೌದು. ಪ್ರತ್ಯಕ್ಷವಾಗಿ ದೇವ್ರನ್ನ ನೋಡಿದ್ದೀರಾ ಅಂದ್ರೆ ನಾನು ದೇವ್ರನ್ನ ನೋಡಿದ್ದೀನಿ ಸರ್, ಇವರಲ್ಲಿ ನೋಡಿದ್ದೀನಿ. ಇವತ್ತು ಇವ್ರ ಥರ ಮತ್ತೊಬ್ರು ಸಾಧ್ಯವೇ ಇಲ್ಲ ಸರ್, ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೂರ್ಯ ಚಂದ್ರ ಇರೋವರೆಗೂ ಇವ್ರ ಹೆಸರು ಶಾಶ್ವತ. ಇವತ್ತು ನೀವು ನಂಬಲ್ಲ ಸರ್, ಈ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿ ಅವ್ರಿಗೆ ನಾವು ದೇವ್ರಿಗೆ ಏನು ಗೌರವ ಕೊಡ್ತೀವಿ, ದೇವ್ರಿಗೆ ಏನು ಪೂಜೆ ಮಾಡ್ತೀವಿ, ಅದೇ ಪೂಜೆ ಬೆಳಿಗ್ಗೆ ಸಾಯಂಕಾಲ ಇವ್ರಿಗೆ ನಡೀತೀವಿ. ನಾನೊಬ್ಬ ಪರಮ ಭಕ್ತನಾಗಿ ನನಗಿಷ್ಟು ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಇವರಿಂದ ಸರ್. ಇವರ ಪಾದ ಸ್ಪರ್ಶದಿಂದ ಇವತ್ತು ನನ್ನ ಹಿಂದಿನ ಜೀವನ ನೀವು ನೋಡ್ಬಿಟ್ರೆ ನಾನು ಇಷ್ಟು ಒಳ್ಳೆಯವನಲ್ಲೇ ಸರ್, ಇಷ್ಟು ಒಳ್ಳೆಯವನಲ್ಲ. ನನ್ನ ತಂದೆಯಿಂದ ಹಿಡಿದು, ನಮ್ಮ ಅಜ್ಜಿಯಿಂದ ಹಿಡಿದು, ನನ್ನ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ನನಗೆ ತೂ ಚಿ ಅಂತ ಉಗಿಸ್ಕೊಳ್ತಿದ್ದಂಥ ವ್ಯಕ್ತಿ ನಾನು. ಇವತ್ತು ನಾನು ಇಷ್ಟು ಬದಲಾಗಿದ್ದೀನಿ ಅಂದರೆ ನನ್ನ ಗುರುಗಳ ಆಶೀರ್ವಾದ, ಅವರ ಪಾದ ಸ್ಪರ್ಶದಿಂದ ನಮ್ಮ ಮೈಯಲ್ಲಿರೋ ಎಲ್ಲ ನರನಾಡಿಗಳಂತಾರಲ್ಲ ಅವೆಲ್ಲವೂ ಕೂಡ ಆಕ್ಟಿವ್ ಆಗಿಬಿಟ್ಟಿದೆ. ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು, ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಸರ್. ದುಡ್ಡು ಮಾಡೋಕ್ಕೆ ಮಾಡ್ಬೇಕಂತ ಇದ್ದಿದ್ರೆ ಇವ್ರನ್ನ ನಾನು ಇಲ್ಲಿ ಇಡ್ತಾ ಇರಲಿಲ್ಲ ಸರ್. ಇವತ್ತು ಮಾಡ್ಬೇಕಂತ ಮನ್ಸು ಮಾಡಿದ್ರೆ ಟೆಲಿಕಾಲಿಂಗ್ ಮಾಡ್ಬೋದು ಸರ್, ಓಮಿನಿ ಕಳಿಸಿ ಕಲೆಕ್ಷನ್ಗಳು ಮಾಡಿಸ್ಬೋದು, ರೋಡಲ್ಲಿ ಸಿಗ್ನಲ್ಗಳಲ್ಲಿ ಹುಡುಗರನ್ನ ಬಾಕ್ಸ್ ಇಟ್ಟು ಕಲೆಕ್ಷನ್ ಮಾಡಿಸ್ಬೋದು, ಅಥವಾ ಹೋಟ್ಲ್ಗಳಲ್ಲಿ ಡೊನೇಷನ್ಸ್ ಬಾಕ್ಸ್ ಇಡ್ಬೋದು ಸರ್. 8 years ಇಂದ ಯೋಗೇಶ್ ಒಂದು ಕಡೆ ಹೋಗಿ 10,000 rupees ಕಲೆಕ್ಟ್ ಮಾಡಿದ್ದಾನೆ ಅಂದ್ರೆ ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ಅಂದ್ರೆ ಭಿಕ್ಷೆ ಬೇಡಿದ್ದೀನಿ ಸರ್, ಜನಗಳ ಹತ್ರ ಭಿಕ್ಷೆ ಬೇಡ್ತೀನಿ, ಜನಗಳ ಹತ್ರ ನೀವು ಕೊಡಿ ಅಂತ ವಿಡಿಯೋದಲ್ಲಿ ಭಿಕ್ಷೆ ಕೇಳ್ತೀನಿ. ಅವ್ರ ಪ್ರೀತಿಯಿಂದ ಕೊಟ್ರೆ ತಗೊಳ್ತೀನಿ. ಆಮೇಲೆ ನಾವು ಹೋಗಿ ಯಾರ ಹತ್ರನು ಬನ್ನಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂದ್ರೆ ನಾವು ಬರಲ್ಲ, ಇಲ್ಲಿಗೆ ಬಂದು ಕೊಡ್ಬೇಕು. ಹಂಗಾಗಿ ಒಂದು ಅರ್ಥಪೂರ್ಣವಾಗಿ ಭಗವಂತನ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಈ ಸಂಸ್ಥೆ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅದು ಕನ್ನಡಿಗರು ತೋರಿಸ್ತಾರೋ ಪ್ರೀತಿ, ಕಾಳಜಿ, ಆಮೇಲೆ ನನ್ನ ಮೇಲೆ ಇಟ್ಟಿರುವಂತ ಒಂದು ಅಗಾರವಾದ ನಂಬಿಕೆ. ಆ ನಂಬಿಕೆನ ನಾನು ಉಸಿರಿರೋವರೆಗೂ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ಉಳಿಸ್ಕೊಂತೀನಿ ಸರ್. ನಾನು ಅದನ್ನ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ. ಅದೇನೋ ಹೇಳ್ತಾರಲ್ಲ, ನನಗೇನೋ ಮಾಡಿ ಇವತ್ತು ಪಾಪ್ಯುಲಾರಿಟಿ ತಗೊಂಡು ನಾಳೆ ಏನೋ ಒಂದು ಬೇರೆ ಥರ ಚೇಂಜ್ ಆಗೋ ಯಾವ ಉದ್ದೇಶನೂ ಇಲ್ಲ, ಯಾವ ರಾಜಕೀಯ ದುರುದ್ದೇಶಗಳು ಇಲ್ಲ, ಅಥವಾ ನಾನೇನೋ ಇಲ್ಲಿ ಹೆಸರು ಮಾಡಿ ಹೊರಗಡೆ ಹೋಗಿ ಇನ್ನೊಂದು ಸ್ಟಾರ್ ಆಗಬೇಕು, ಎಲೆಕ್ಷನ್, ಯಾವುದೂ ಇಲ್ಲ ಸರ್. ನನ್ನ ಕೊನೆ ಉಸಿರು, ನನ್ನ ದೇಹ ಮಣ್ಣಾಗುವಾಗಲೂ ಕೂಡ ನನ್ನ ದೇಹದಿಂದ ಹೋಗೋ ಉಸಿರು ಇನ್ನೊಬ್ರಿಗೆ ಉಪಯೋಗ ಆಗಿರಬೇಕು, ನನ್ನ ದೇಹ ಕೂಡ ಇನ್ನೊಬ್ರಿಗೆ ಉಪಯೋಗ ಆಗಿರಬೇಕು. ನಾನು ಹೋಗುವಾಗ ಕೂಡ ನನ್ನ 4 ಜನಕ್ಕೆ ಉಪಯೋಗ ಆಗಿ ಹೋಗಬೇಕು ಅನ್ನೋ ವ್ಯಕ್ತಿತ್ವವನ್ನು ಇಟ್ಕೊಂಡಿರೋಂಥವ್ರು. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆದರೆ ನೇರವಾಗಿ ಬಂದು ನೋಡಿ, ನಿಮ್ಮ ಕೈಲಾದ ಸಪೋರ್ಟ್ ಮಾಡಿ. ಅದು ಎಲ್ಲೋ ಒಂದು ಕಡೆ ದೇವ್ರ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇವತ್ತು ಬೀದಿಲಿ ಮಲಗಿರೋರಾಗಿರ್ಬೋದು, ಅನಾಥರಾಗಿರ್ಬೋದು, ಒಂದು ಹೊತ್ತು ಊಟ ಇಲ್ಲದೆ ನರಳಾಡ್ತಿರ್ತಾರೆ ರಸ್ತೆಗಳಲ್ಲಿ. ನಾವೆಷ್ಟೋ ಜನ ನೋಡಿ ಕೂಡ ನೋಡ್ದಂಗೆ ಹೋಗ್ತೀವಿ. ಇವತ್ತು ಉದಾಹರಣೆಗೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿನೋ ಒಂದು ಸ್ವಲ್ಪ ಏನಾರ ಗಲೀಜು ಮಾಡ್ಕೊಂಡ್ರೆ ಅದನ್ನ ಮುಟ್ಟೋದಾಗಿರ್ಬೋದು, ನೋಡೋದಕ್ಕೂ ಅಸಹ್ಯ ಪಡುವಂಥ ಜನಗಳಿದ್ದಾರೆ ನಮ್ಮ ಸಮಾಜದಲ್ಲಿ. ನಾವು ಇಷ್ಟು ದೊಡ್ಡವರಾಗಿದ್ದೀವಿ, ನಾವಿಷ್ಟು ಚೆನ್ನಾಗಿ ಬೆಳೆದಿದ್ದೀವಿ, ನಾವಿಷ್ಟು ಚೆನ್ನಾಗಿ ಗುರುತಿಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ. ಅವರು ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟು ನಮ್ಮ ಹಣ್ಣನ್ನ ತೊಳೆದು ಬೆಳೆಸಿಲ್ಲ ಅಂದಿದ್ರೆ ನಾವಿಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಸೊ ಕೊನೆಗಾಲದಲ್ಲಿ ನಾವೆಲ್ಲೋ ದುಡ್ಡು ಮಾಡಿದ್ವಿ ಅಂತನೋ, ಹೆಸರು ಮಾಡಿದ್ವಿ ಅಂತನೋ, ಅಥವಾ ಒಂದು 2 ಲಕ್ಷ ಸಂಬಳ ಬರುತ್ತೆ ಅಂತನೋ ತಂದೆ ತಾಯಿನ ತೊಗೊಂಡೋಗಿ ಆಶ್ರಮದಲ್ಲಿ ಬಿಡ್ತಾರೆ ಅಂದರೆ ಅಲ್ವಾ. ನನ್ನ ಜೀವನದಲ್ಲಿ ಅನುಭವ ಏನು ಗೊತ್ತಾ ಸರ್, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ, ಹುಟ್ಟಿದ್ರೆ ತುಂಬ ರಿಚ್ ಆಗಿ ಹುಟ್ಟುಬಿಡ್ಬೇಕು, ಇಲ್ಲ ಕಂಪ್ಲೀಟ್ ಲೋ ಲೆವೆಲಲ್ಲಿ ಆಗಿ ಹುಟ್ಟುಬಿಡ್ಬೇಕು. ಈ ಮಿಡ್ಲ್ ಕ್ಲಾಸ್ ಜೀವನ ನಮ್ದೆಲ್ಲ ಹೆಂಗಿರುತ್ತೆ ಅಂದರೆ, ಅದರಲ್ಲೂ ಮನೆಗೆ ದೊಡ್ಡ ಮಗ ಮಾತ್ರ ಆಗಬಾರ್ದು, ಮನೆಗೆ ಮಗ ಅಲ್ಲ ಮಶಾಣಕ್ಕೆ ಹೆಣ ಅಲ್ಲ ಅನ್ನಂಗಿರುತ್ತೆ ನಮ್ಮ ಜೀವನ. ತುಂಬ ಕಷ್ಟ ಸರ್, ಯಾಕಂದ್ರೆ ನಿಭಾಯಿಸೋಕ್ಕಾಗಲ್ಲ. ಮನೆಗೆ ದೊಡ್ಡ ಮಗ ಆದ್ರೂ ನಿಭಾಯಿಸೋಕ್ಕಾಗಲ್ಲ,
ಅಥವಾ ಸಂಪಾದನೆ ಇಲ್ಲ ಅಂದ್ರೂ ನಿಮ್ಮ ಕಷ್ಟ ಅದು. ಸೊ ಹಂಗಾಗಿ ತುಂಬ ಕಷ್ಟ. ನಾನು ತುಂಬ ಅವಮಾನಗಳನ್ನ ನೋಡಿದ್ದೀನಿ, ತುಂಬ ಬೈಸ್ಕೊಂಡಿದ್ದೀನಿ, ತೂಚಿ ಅನ್ಸ್ಕೊಂಡಿದ್ದೀನಿ. ಬಟ್ ಆದರೆ ಇವತ್ತು ನಾನು ಒಂದು ಇನ್ನೂ ಶಿಲೆ ಆಗಬೇಕಂದ್ರೆ ಒಬ್ಬ ಮನುಷ್ಯ 100 ಪೆಟ್ಟು ಬಿದ್ದರೆ ಶಿಲೆ ಆಗುತ್ತೆ ಅಂತಾರಲ್ಲ, ಆ ಥರ ನಾನು ಇನ್ನೂ ಕೆತ್ತಿಸ್ಕೊತಾನೇ ಇದ್ದೀನಿ. ಬಟ್ ಒಂದಿನ ಯಾವತ್ತಾದ್ರೂ ಒಂದಿನ ಶಿಲೆ ಆಗ್ತೀನಿ ಅಥವಾ ಜನ ನೆನ್ಪಿಟ್ಕೊಳ್ಳೋಂಥ ವ್ಯಕ್ತಿ ಆಗ್ತೀನಿ ಅನ್ನೋ ಒಂದು ಭರವಸೆಲಿ ಬದುಕ್ತಾ ಇದೆ ಅಷ್ಟೇ. ತುಂಬಾ ಚೆನ್ನಾಗಿರೋ ಮಾತು. ಇದು ಇವಾಗ ಗುರುಗಳನ್ನ ಪರಿಚಯ ಮಾಡಿಸಾಯ್ತು. ಹೌದು. ನೆಕ್ಸ್ಟ್ ಸೊ ಈಗ ಇಲ್ಲೆಲ್ಲ ಒಬ್ಬೊಬ್ರು ಒಂದೊಂಥರ ವಿಚಿತ್ರ ವ್ಯಕ್ತಿಗಳಿದ್ದಾರೆ. ಅಂದ್ರೆ ವಿಚಿತ್ರ ಅನ್ನೋದಕ್ಕಿಂತ ನೋಡಿ, ಬ್ಯಾಂಕಲ್ಲಿ ಮ್ಯಾನೇಜರು, ಹೈದರಾಬಾದಲ್ಲಿ ನೀವು ನೋಡಿದ ತಕ್ಷಣ ಏನಂತಾರೆ, ಆಕ್ಟಿವ್ ಆಗಿದ್ದಾನಲ್ಲಯ್ಯ, ಅವನ ಯಾಕೆ ಆಶ್ರಮದಲ್ಲಿ ಇಟ್ಕೊಂಡು ಅನ್ನ ಆಗ್ತಾ ಇದೆಯಾ, ಪ್ರತಿಯೊಬ್ಬರು ಬಾಯಲ್ಲಿ ಬರೋ ಮಾತು. ಆದರೆ ಆತನಿಗಿರೋಂಥ ಕಷ್ಟ ಅವನಿಗೆ ಗೊತ್ತು. ಬಾಬಾ ఏం పేరు నీది? సురేంద్ర. ఓకే, 50 లక్షలు లోన్ కావాలా? ఎప్పుడు ఇస్తావు? వారం. ಒಂದು ವಾರದಲ್ಲಿ ಕೊಡ್ತಾನೆ 50 ಲಕ್ಷ ಲೋನು. ಸಂಗೆ ಅಂಕಲ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಇಲ್ಲಿ ಬಂದು? 5 ತಿಂಗಳು. ಊಟ ತಿಂಡಿಗೆ ಏನಾದ್ರು ತೊಂದರೆ ಆಗಿದೆಯಾ? ಹಾಂ, ಏನು ತೊಂದರೆ ಇಲ್ಲ ಊಟಕ್ಕೆ. ಥ್ಯಾಂಕ್ ಯು. ಸೊ ಆ ಥರ ಪ್ರತಿಯೊಬ್ಬರದು ಒಂದೊಂಥರ ಕಷ್ಟಗಳಿರುತ್ತೆ ಸರ್. ಇರುತ್ತಲ್ಲ ಸರ್, ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ಬಂದು ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯ್ತು. 1.5 ವರ್ಷ. ಓಕೆ. ಏನಕ್ಕೂ ತೊಂದರೆ ಇಲ್ಲ. ಮನೆಗಿನ್ನ ಹೆಚ್ಚಿನಾಗಿ ನೋಡ್ಕೊಂಡು ಮನೆಗೆ ಇಷ್ಟು ನಿಮ್ದಾಗ ಇರೋಕ್ಕಾಗಲ್ಲ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದು ಹೇಳ್ತಿದ್ದಿಲ್ಲ, ಮನೆಗೆ ನಾವು ಇಷ್ಟು ಸಂಪಾದನೆ ಮಾಡ್ರೆ ಇಷ್ಟು ಖುಷಿಯಾಗಿ ಇರೋಕ್ಕಾಗಲ್ಲ, ಅಷ್ಟು ನಿಮ್ಮದೇ ಆಗಿದ್ದೀವಿ. ಏನು ಕೊಡ್ತಾ ಇಲ್ಲ. ಏನೇ ಆದರೂ ಒಂದು ಮೆಡಿಸನ್ ಆಗಲಿ ಏನಾಗಲಿ ಚೆಕ್ ಅಂತ ಆಕ್ಷನ್ ತೊಗೊಳ್ತಾರೆ. ಅದೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಹಾಗೆ ಸರ್, ಜನಗಳ ಪ್ರೀತಿ ಪ್ರೋತ್ಸಾಹ ಅಷ್ಟೇ. ಇವತ್ತು ಇನ್ನೂ ನೀವು ನಂಬಲ್ಲ ಸರ್, ಒಂದೇ ಒಂದು ಬೆಡ್ಡು ಕೂಡ ಖಾಲಿ ಇಲ್ಲ ಸರ್. ಇಲ್ಲ ಅಲ್ವಾ? ಒಂದು ಬೆಡ್ಡು. ಯೋಗೇಶ್ ಅಂತಾರೆ, ಫೋನ್ ಮಾಡ್ತಾರೆ, ಏನ್ರಿ ಆಶ್ರಮ ಓಪನ್ ಮಾಡಿದ್ರಾ, ಒಂದು ಅಲ್ಲಿ ಬಿದ್ದಿದ್ದಾನೆ ಕರ್ಕೊಂಡೋಗಿ ಅಂತ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಒಂದು ಬೆಡ್ಡು ಕೂಡ ಖಾಲಿ ಇಲ್ಲ. ನಾನು ನೆಲದಲ್ಲಿ ಮಲಗಿಸ್ತಾ ಇದ್ದೀನಿ. ಮಾತಾಡೋರು ಎಷ್ಟು ಹೊಟ್ಟೆ ಉರಿ ಥರ ಮಾತಾಡ್ತಾರೆ ಅಂದರೆ ಬೇಡ ಸರ್, ಅದು ಹೇಳ್ತೀನಲ್ಲ, ಒಂದೊಂದು ಟೈಮ್ ಯೋಚನೆ ಮಾಡಿದಾಗ ಯಾವ ಸಮಸ್ಯೆ ಬೇಕು ಸರ್, ಯಾವುದು ಬೇಡ, ಸುಮ್ಮನೆ ಯಾವ್ದಾದ್ರು ಮರದ ಕೆಳಗೆ ಹೋಗಿ ಕೂತ್ಕೊಬಿಡೋಣ ಅನ್ಸ್ಬಿಡುತ್ತೆ. ಕೆಲಸ ಮಾಡಿದ್ರು ಕಷ್ಟ, ಕೆಟ್ಟ ಕೆಲಸ ಮಾಡಿದ್ರು ಕಷ್ಟ. ಈಗ ನೋಡಿ, ಇವರು ಸೊಂಡೆಗುಪ್ಪ ಗ್ರಾಮ, ಇದೇ ಗ್ರಾಮದವರು. ಎಷ್ಟು ವರ್ಷದಿಂದ ನಮ್ಮ ಆಶ್ರಮ ನೋಡ್ತಾ ಇದ್ರಿ ಅಣ್ಣ? ಇದೇ ಗ್ರಾಮ, ಇದೇ ಊರಲ್ಲಿ ಇರೋದವರು. ಮೊನ್ನೆ ಏಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮ ಆಶ್ರಮ ಹೇಗಿದೆ ಸರ್? ಹೇಳ್ಕೊಳೋದಲ್ಲ, ಮೊದಲಿಂದನೂ ಅಷ್ಟೇ. ಇದು ಮೊದಲು ಚಿಕ್ಕದಾಗಿತ್ತು, ಇವತ್ತು ಬೆಳ್ಕೊಂಡು ದೊಡ್ಡದಾದ ಇದೆ. ಹೇಳ್ಬೇಕು ಅಂದರೆ ಇವರೆಲ್ಲ ಅವ್ರಿಗೆ ದೇವರಾದರೆ ಇವ್ರಿಗೆಲ್ಲ ಇವ್ರ ದೇವ್ರಿದ್ದಂಗೆ ಈಗ. ಅದು ನಾವು ಕಣ್ಮುಂದೆ ನೋಡ್ತಾ ಇರೋದು. ಇದು ನಮ್ಮ ಮುಂದೆ ಇದು ಬೆಳೀತಾ ಇರೋದು ಅಷ್ಟೇನೆ, ನೋಡ್ತಾ ಇರೋದು ಅಷ್ಟೇನೆ. ಮುಂದೆ ಏನು ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಬೇರೆ ಏನೇ ಮಾತಾಡ್ಕೊಳ್ಳಿ, ದೇವ್ರ ಕಡೆ ಐತೆ ಅವ್ರ ಲೆಕ್ಕ ಇಲ್ಲ. ಇಷ್ಟು ಹೇಳ್ಬಲ್ಲೆ ನಾವು. ಥ್ಯಾಂಕ್ ಯು. ಹಾಗೆ ಒಳಗಡೆ ಬರೋದಾದ್ರೆ ಆಶ್ರಮ ಹೇಗಿದೆ ಒಳಗಡೆ ನೀವು ನೋಡ್ಬೋದು ಸರ್. ನಿಜವಾಗ್ಲೂ ಒಂದಡಿ ಕೂಡ ಗ್ಯಾಪ್ ಇಲ್ಲ. ನೀವು ಬೈಕೋಬೋದು ನನ್ನನ್ನು, ಯೋಗೇಶ್ ಏನ್ರಿ ಒಂದು ಮನುಷ್ಯನಿಗೆ ಒಂದಡಿ ಗ್ಯಾಪ್ ಇಟ್ಟಿಲ್ಲ, ಇಷ್ಟೆಲ್ಲ ಮಾತಾಡ್ತೀರಾ ಅಂತ ಕೂಡ ನಾನು ಕೇಳ್ಬೋದು. ಸರ್, ನಾನು ಯಾರೇ ಬಂದರೂ ಕೂಡ ಬನ್ನಿ ಅಂತೀನಿ ಹೊರತು ಆಚೆ ಹೋಗಿ ಅನ್ನಲ್ಲ. ಆಮೇಲೆ ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೆ ನೀವು ಇರಿ ಅಂತ ಹೇಳಲ್ಲ. ನನ್ನ ಪಾಲಿಸಿ ಅದು. ಯಾರಾದ್ರಾಗಿದ್ದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ನಾನು ಆಚೆ ಹೋಗ್ತೀನಿ, ನಾನು ನಡಿ ಆಚೆ ಅಂತೀನಿ. ಬನ್ನಿ ಅಂದ್ರೆ ಒಳಗೆ ಬನ್ನಿ ಅಂತೀನಿ. ಆ ಥರ ನನ್ನ ಕ್ಯಾರೆಕ್ಟ್ರು. ಸೊ ಇದು ಅಡುಗೆ ಮನೆ. ಅಡಿಗೆ ಮನೆ. ಓಕೆ. ಇಲ್ಲಿ ಪ್ರತಿಯೊಬ್ರು ಅಡಿಗೆ ಮಾಡೋದು. ಅಡಿಗೆ ಯಾರು ಮಾಡ್ತಾರೆ ಸರ್? ನಮ್ಮ ಅತ್ತೆಯವರು ಇದ್ದಾರೆ, ನಮ್ಮ ಇನ್ನು ಇಲ್ಲಿರೋರು 2 ಭಟ್ರಿದ್ದಾರೆ. ಸೊ ಎಲ್ಲ ಸೇರ್ಕೊಂಡು ಮನೆಯಿಂದ ಜನಗಳನ್ನ ಕರ್ಕೊಂಡು ಬಂದು ಬಿಟ್ಟವ್ರನ್ನ ಇಲ್ಲಿ ರಿಸೀವ್ ಮಾಡೋದಾ ಅಥವಾ ಯಾವ ರೀತಿ ಇಲ್ಲಿ ಕಲೆಕ್ಟ್? ಸರ್, ಇವಾಗ ಕರ್ನಾಟಕದಲ್ಲಿ ನೀವು ಹುಡುಕ್ತಾ ಹೋದ್ರೆ ಒಂದೊಂದು ಏರಿಯಾಗೆ 3 ಆಶ್ರಮಗಳು ಸಿಗುತ್ತೆ. ಹೌದು. ಅಂದ್ರೆ ಇದು ಆಶ್ರಮ ಅನ್ನೋದಕ್ಕಿಂತ ಒಂದು ಸ್ವರ್ಗ ಅಂತ ಹೇಳ್ಬೋದು ನಾನು. ಇದು ನಾನು ಭಾವಿಸೋದು ಹಾಗೆ, ಸ್ವರ್ಗ ಅಂತ. ಇಲ್ಲಿ ಮುಖ್ಯವಾಗಿ ನಡೀತಾ ಇರೋದು ಏನಂದ್ರೆ ದೇವ್ರ ಮಕ್ಕಳ ಸೇವೆ. ಸೊ ಇಲ್ಲಿ ಯಾರೋ ನಮ್ಮ ಅಪ್ಪನ ಸೇರಿಸ್ಕೋ, ನಮ್ಮ ಅಮ್ಮನ ಸೇರಿಸ್ಕೋ, ಒಂದು 10 ಸಾವಿರ ಕೊಡ್ತೀನಿ, 20 ಸಾವಿರ ಕೊಡ್ತೀನಿ ಅಂಥವ್ರಿಗೆ ಇಲ್ಲಿ ಅಲೌಡ್ ಇಲ್ಲ. ಅಂಥವ್ರಿಗೆ ನಾವು ರೆಸ್ಪೆಕ್ಟು ಕೂಡ ಮಾಡಲ್ಲ. ಅವ್ರು ಎಷ್ಟು ಕೋಟಿಗಾರ ಬದುಕಿರ್ಲಿ, ಅವರು ಏನು ಬೇಕಾದರೂ ಆಗಿರಲಿ, ನಾವು ಕೇರ್ ಮಾಡಲ್ಲ. ನಮ್ಮ ಉದ್ದೇಶ ಇರೋದೇನೆಂದರೆ, ರಸ್ತೆ ಬದಿಯಲ್ಲಿ ಒಂದು ತುತ್ತು ಊಟ ಇಲ್ಲದೆ ನರ್ಲಾಡ್ತಿರೋಂಥವ್ರು, ಮಲ್ಗಕ್ಕೆ ಜಾಗ ಇಲ್ಲದೆ ಒದ್ದಾಡ್ತಿರೋಂಥವ್ರು, ಕೊನೆಗೆ ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರಪ್ಪ, ನನ್ನನ್ನು ದೇವ್ರು ಯಾರಾದರೂ ಒಬ್ರು ಬಂದು ಕಾಪಾಡ್ಬೋದು ಅಂದಾಗ ಆ ಒಂದು ಸ್ಥಾನದಲ್ಲಿ ಅಂದರೆ
ದೇವ್ರ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಆ ಭಗವಂತ ನಾವಾಗಕ್ಕಾಗಲ್ಲ. ಸೊ ಅವ್ರು ಹೇಳ್ದಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀರಿ. ಅದೇ ಆ ರೀತಿ ಇಲ್ಲಿರ್ತಕ್ಕಂಥ 130+ ಜನರು ಕೂಡ ಆ ರೀತಿ ರಸ್ತೆ ಬದಿಯಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲರೂ ಅಂದ್ರೆ ನೀವು ನೋಡ್ದಂಗೆ ಇವಾಗ ಎಲ್ಲರೂ ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅಂದ ತಕ್ಷಣ ಯಾರು ಸೂಪರ್ ಆಗಿದ್ದಾರೆ, ಇವ್ರು ಕೂತ್ಕೊಂಡು ಊಟ ಆಗ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅವರೆಲ್ಲ ಸಿಕ್ಕುವಾಗ ಆ ಕಂಡೀಷನ್ ಇರೋದಿಲ್ಲ, ತುಂಬಾ ವಿಭಿನ್ನವಾಗಿ, ತುಂಬಾ ಕಷ್ಟ, ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಸೊ ನಾವು ಕರ್ಕೊಂಡು ಬಂದವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ, ಊಟ ಕೊಡಿಸಿ, ಅವ್ರನ್ನ ಒಂದು ಹಂತಕ್ಕೆ ತರಬೇಕಂದ್ರೆ ಅದಕ್ಕೆ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ. ಈಗ ಕೆಲವರು ಇಲ್ಲಿದ್ದು ಹೋಗೋರು ಇದ್ದಾರೆ, ಇಲ್ಲೇ ಇರೋರು ಇದ್ದಾರೆ, ಆಮೇಲೆ ಹೋದ್ಮೇಲೆ ಬೈಕೊಳ್ಳೋರು ಇದ್ದಾರೆ. ಅದೇ ಅಲ್ವಾ, ನಾವು ಎಲ್ಲಾ ತರದ ಜನಗಳನ್ನ ನೋಡ್ಬೋದು. ಬಟ್ ಯಾರೋ ಮೆಚ್ಚಲಿ ಅಂತ ಕೆಲಸ ಮಾಡಕ್ಕಾಗಲ್ಲ. ಈಗ ನೀವು ಮೆಚ್ಕೊಳ್ಳಿ ಅಂತ ನಾನು ಈ ಸೇವೆ ಮಾಡಕ್ಕಾಗಲ್ಲ, ಅವ್ರು ಮೆಚ್ಕೊಳ್ಳಿ ಅಂತ ಸೇವೆ ಮಾಡಕ್ಕಾಗಲ್ಲ. ನನ್ನ ಸೇವೆನ ನಾವು ಮಾಡ್ತಾ ಹೋದ್ರೆ ಮೆಚ್ಕೊಳ್ಳೋರು ತಾವಾಗೆ ಬರ್ತದೆ. ಸೊ ಆ ಕೆಲಸ ನೀನ್ ನಡೀತಾ ಇರೋದು. ಇವತ್ತು ನಮ್ಮನ್ನ ಎಷ್ಟೋ ಜನ ಪ್ರೀತಿಸಿ ಇದೆಲ್ಲ ನಾನು ದುಡ್ಡು ಕೊಡ್ತಾ ಇರೋದು ಯಾವುದೂ ಇಲ್ಲ ಸರ್. ಈಗ ಮೈನು ಏನಂತಾರೆ, ಯೋಗೇಶ್ಗೆ ಗೌರ್ಮೆಂಟ್ ಫಂಡ್, ಅದೇ ಹೇಳ್ತೀನಲ್ಲ, ಯಾವಾಗ್ಲೂ ಮೈಂಡ್ ತಲೆಗೆ ಬರೋದೇ ಫಂಡ್ ಬರುತ್ತೆ. ಎಲ್ಲಿಂದ ಬರುತ್ತೆ ಫಂಡ್? ಈಗ ಒಂದು 5-6 ಕಾರ್ ನಿಂತಿದೆ ಇಲ್ಲಿ ಓಡಾಡೋ ಒಂದು 4 ಜನಕ್ಕೆ ಏನ್ ಅನ್ಸಿರುತ್ತೆ ಅಂದ್ರೆ 4 ಕಾರು, ಇವತ್ತು ಯೋಗೇಶ್ 3 ಲಕ್ಷ ಕಲೆಕ್ಷನ್ ಅಂತ. ಹೌದು, ಈಗ ತಿಳ್ಕೊ ಮೈಂಡ್ ಬರೋದೇ ಹಾಗೆ ಎಲ್ಲರಿಗೂ. ಅವ್ರು ಏನಕ್ಕೆ ಬರ್ತಿರ್ತಾರೆ, ಏನಕ್ಕೆ ಹೋಗ್ತಾರೆ, ಅದು ಯಾವ್ದು ಅರಿವು ಕೂಡ ಅವ್ರಿಗೆ ಇರೋದಿಲ್ಲ. ಸೊ ಇವತ್ತು ನಾನು ಇಲ್ಲಿರೋ ಪ್ರತಿಯೊಂದು ಐಟಮ್ ಕೂಡ ನನಗೆ ಜನನೇ ಕೊಟ್ಟಿರೋದು. ನಾನು ಯಾವುದು ಸರ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪ MLA ಅಲ್ಲ, MP ಅಲ್ಲ, ಜಮೀನ್ದಾರರು ಅಲ್ಲ. ನಾನು ಯಾವ್ದು ಆಸ್ತಿ ಮಾರಿ ಕೂಡ ಇಷ್ಟು ಜನ ನೋಡ್ಕೊಂತ ನಾನು ಕಂಪ್ಲೀಟಾಗಿ ಜನಗಳ ಮೇಲೆ ಡಿಪೆಂಡ್ ಆಗಿರೋದು. ಜನ ಕೊಟ್ಟಿದ್ರಲ್ಲ ಇಷ್ಟು ಜನ ನೋಡ್ಕೊತಾ ಇರೋದು. ಇನ್ನು ಇವತ್ತು 130 ಅಲ್ಲ, ಇನ್ನು 5,000 ಜನ ಬಂದ್ರು ನಾನು ನೋಡ್ಕೊಳ್ಳೋದೇ ಜನಗಳ ದುಡ್ಡಲ್ಲಿ. ಸರ್ಕಾರದ ಹತ್ರ ಯಾವತ್ತೂ ಮನವಿ ಸಲ್ಲಿಸಲ್ಲ. ಓಕೆ ಸರ್, ಕಿಚನ್ ಆಯ್ತು, ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ಸೊ ಮುಖ್ಯವಾಗಿ ನೋಡ್ಬೇಕಂದ್ರೆ ಇವೆಲ್ಲ ನೋಡ್ಬೋದು, ಇವರೆಲ್ಲ ಇಲ್ಲಿದ್ದಾರೆ. ಸೊ ಇವರು ಕೂಡ ಮಂಗಳೂರವರು. ಓಕೆ, ಹೇಗಿದ್ದೀರಿ ಯಜಮಾನ್ರೆ? ಇವರು ಮಂಗಳೂರು. ಓಕೆ ಓಕೆ. ಎಂಚವಲ್ಲಾರು ಎಡ್ಡವಲ್ಲಾರ ಸಾಪಡ ಒಣಸಂಡ ದಾಯ್ತ ಕಜಿಬ್ದಾಯ್ತ ಅಣ್ಣ. ನಾನು ಇವ್ರ ಬಗ್ಗೆ ಹೇಳ್ಬೇಕಣ್ಣ, ಸುಳ್ಳಲ್ಲ. 70 ಎಷ್ಟು ಏಜ್ ಇರಿಗೆ? 77. ಇಲ್ಲಿ ಬಂದು ಹೆಚ್ಚು ಕಮ್ಮಿ 2 ವರ್ಷ ಆಯ್ತಾ ಯಜಮಾನ್? 2 ವರ್ಷ 5 ತಿಂಗಳು. 2 ವರ್ಷ 5 ತಿಂಗಳು. ಸರ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಈ ಥರ ವ್ಯಕ್ತಿಗಳನ್ನ ನಾವು ನೋಡೋದು ತುಂಬ ಕಮ್ಮಿ ಸರ್. ಈ ವಯಸ್ಸಾದರೂ 5 ನಿಮಿಷ ಕೂತ್ಕೊಳ್ಳಲ್ಲ, ಇಲ್ಲಿ ಏನಾದರೂ ಒಂದು ಸೇವೆ ಮಾಡ್ತಾರೆ. ನಮ್ಮ ಇವರು ಅಷ್ಟೇ, ಇವ್ರಿಗೂ ಮನೆ ಇದೆ, 50,000 ಮನೆ ಬಾಡಿಗೆ ಬರ್ತದೆ. 50,000 ಮನೆ ಬಾಡಿಗೆ ಬರ್ತದೆ. ಆದರೆ ಮನೆನೆಲ್ಲ ಬಿಟ್ಟು ಇಲ್ಲಿ ಬಂದು ಎಲ್ಲರಿಗೂ ಅಡುಗೆ ಕೆಲಸ ಮಾಡ್ತಾರೆ ಉಚಿತವಾಗಿ. ಅದನ್ನ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು, ಯೋಗೇಶ್ ಏನಪ್ಪ ಒಬ್ಬನೇ ಸೇವೆ ಮಾಡ್ತಾನೆ, ಅದೆಲ್ಲ ಏನಿಲ್ಲ ಸರ್. ಎಲ್ಲರೂ ಅವ್ರವ್ರ ಕೆಲಸನ ಅವ್ರು ವಹಿಸ್ಕೊಂಡು ಸಪೋರ್ಟ್. ಈಗ ನಮ್ಮ ಅತ್ತೆ ಅವರು ಹೋಗ್ತಿರೋರು, ನಮ್ಮ ಅತ್ತೆ ಅವರು ಅಷ್ಟೇ ಕಷ್ಟಪಡ್ತಾರೆ. ಅವ್ರು ನಮ್ಮ ಚಿಕ್ಕಪ್ಪ ಅವರು, ಇವರು ಮತ್ತೆ ಇಲ್ಲಿ ಅವರು ಪತ್ರಕರ್ತರು, ಅವ್ರು ಇಲ್ಲಿರೋ ಪ್ರಾಣಿಗಳನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಈಗ ನೋಡಿ ಇವ್ ಚಿಕ್ಕ ಹುಡುಗ, ಈಗ ಇವ್ನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಎಷ್ಟು ಏಜ್ ಇವ್ರದ್ದು? ಮೇಯ್ನ್ ನೋಡಿ ಸರ್, ಕರ್ನಾಟಕದಲ್ಲಿ ಇರೋರು ಇಂಥವ್ರಿಗೆ ಸಹಾಯ ಮಾಡಬೇಕು. ಇವ್ರು ನೋಡಿದ್ರೆ ಸಡನ್ ಆಗಿ ಇವ್ರನ್ನ ನೋಡಿದ್ರೆ ಏನಂತೀರಾ? ಮೇಲ್ ಬರೀ ಬಾಟಮ್ ನೋಡಿ, ಮೇಲ್ ನೋಡಿದ್ರೆ ಏನಂತೀರಾ? ಏಯ್ ಯೋಗೇಶ್ ತಲೆ ಕೆಟ್ಟಿದೆ, ಚೆನ್ನಾಗಿರೋರ್ನೆಲ್ಲ ಕರ್ಕೊಂಡೋಗಿ ಊಟ ಆಗ್ತಾವ. ಇಲ್ಲಿ ನೋಡಿ, ನಡಿಯಪ್ಪ ನಿನ್ ಕೈಲಿ ವಾಕರ್ ಬಿಟ್ಟು ನಡಿ ನೋಡೋಣ. ಒಂದ್ ಹೆಜ್ಜೆ ಇಡು. ಏನ್ ಮಾಡ್ಬೇಕು? ಯಾರು ಕೆಲಸ ಕೊಡ್ತಾರೆ ಸರ್? ಕೈ ಕಾಲು ನೆಟ್ಟಿಗಿದ್ದು ನನ್ನ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಬಾ ಅಂತ ಕರೆಯೋರ್ ಗತಿ ಇಲ್ಲ ಇವತ್ತು. ಅಂತಲ್ಲಿ ಇಂಥ ಪರಿಸ್ಥಿತಿಲಿ ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಇಂಥವ್ರು ಈ ಆಶ್ರಮಕ್ಕೆ ಬಂದು ಸೇರ್ಕೊಂಡು ನೀನೇನೋ ದಂಡವಾಗಿ ತಿಂತೀಯ ಅನ್ನೋರು ಇದ್ದಾರೆ. ಹೌದು, ಹಂಗೆ. ಈಗ ಇವ್ರಿಗೆ ಎಷ್ಟು ಏಜು? ಏಮಣ್ಣ ಹೆಂಗಿದ್ದೀರಣ್ಣ? ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಬಂದು? 2 ತಿಂಗಳಾಯ್ತು. 2 ತಿಂಗಳಾಯ್ತು. ಹೇಗಿದೆ ಆರೋಗ್ಯ ಎಲ್ಲ? ಆಯ್ತು. ಜ್ವರ ಅಂತ ಮನೆಗೆಲ್ಲ ಇವರು ಸಾಮಾನ್ಯವಾಗಿ ಒಂದು ಕೆರೆ ಒಣಗಿದಾಗ ಅಲ್ಲಿ ನೀರಿಲ್ಲದೆ ಇದ್ದಾಗ ಪಕ್ಷಿ ಹುಡುಕೊಂಡು ಹೋಗುತ್ತೆ. ನೀರು ಬೇಕೇ ಬೇಕಲ್ಲ ಬದುಕಕ್ಕೆ, ಅದಕ್ಕೋಸ್ಕರ ಹೋಗುತ್ತೆ. ಹಾಗೆ ಇಲ್ಲಿ ಬಂದಿರೋರೆಲ್ಲ ಅಷ್ಟೇ, ಅವರ ವ್ಯವಸ್ಥೆಗಳು ಇಲ್ಲದೇ ಇರೋದ್ರಿಂದ ಇಲ್ಲಿಗೆ ಬಂದಿದ್ದಾರೆ ವಿನಃ ಯೋಗೇಶಣ್ಣರೇನು ಕರ್ಕೊಂಬಂದಿಲ್ಲ. ಅವ್ರಾಗಿ ಅವ್ರು ಬಂದಿರೋರು ಎಷ್ಟೋ ಜನ ಇದ್ದಾರೆ. ಅವ್ರವ್ರನ್ನೂ ಒಬ್ಬೊಬ್ಬ ಒಂದೊಂದು ವ್ಯಕ್ತಿ ಕಥೆನೂ ಹೇಳಿದರೆ ಒಂದೊಂದು ಕಾದಂಬರಿ ಆಗುತ್ತೆ. ಅದನ್ನೆಲ್ಲ ವಿವರಿಸುವಂಥ ಶಕ್ತಿ ನಮಗಿಲ್ಲ. ಅದರಿಂದ ಹೇಳ್ಬೇಕಂದ್ರೆ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಒಂದೇ ಥರ ಎಲ್ಲ ನೋಡ್ಕೊಳ್ಳೋದ್ರಿಂದ ಇವರೊಂಥರ ಯೋಗೇಶಣ್ಣರನ್ನ ನಾವು ಒಂಥರ ದೇವ್ರ ಮಕ್ಕಳಂತ ಹೇಳ್ಬೋದು. ಈಗ ಎಲ್ಲರೂ ದೇವ್ರು ಬಂದು ಇಲ್ಲಿ ಕೆಲಸ ಮಾಡಲ್ಲ ಭೂಮಿ ಮೇಲೆ, ಇದುವರೆಗೂ ಅದು ಕಂಡೇ ಇಲ್ಲ. ಈ ರಾಮ ಇದ್ದ, ರಾಮ ಮಾನವನಾಗಿ ಹುಟ್ಟಿ ಅವ್ನು ಮಾಡಿ ಅವ್ನು ವೈಕುಂಠಕ್ಕೆ ಹೋದ ಅಂತ ಕತೆ ಹೇಳ್ತಾರೆ ವಿನಃ ಅದು ನಮಗೆ ಗೊತ್ತಿಲ್ಲ, ನೋಡಿಲ್ಲ. ಆದರೆ ನಮಗೊಂದು ಅನುಭವದ ಮಾತಂದರೆ
ಭಗವಂತ ಬರಲ್ಲ, ಭಗವಂತನ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ಒಂದು ಕೆಲಸನ ಮಾಡಿಸ್ತಾನೆ. ಈಗ ನೀವೊಂದು ಈ ಒಂದು ವಿಡಿಯೋ ಹಿಡ್ಕೊಂಡು ಬಂದು ನೀವೊಂದು ಕೆಲಸ ಮಾಡಿ, ನೀವೊಂದು ಪಬ್ಲಿಸಿಟಿ ಕೊಟ್ಟು ನೀವೊಂದು ಹೆಲ್ಪ್ ಮಾಡ್ತೀರ ಅಂದರೆ ನಿಮ್ಮ ಒಂದು ವರ್ಕಿಗೆ ಒಂದು ಭಗವಂತ ಆಧೀನ ಇದು. ಅದಂತೆ ನೀವು ಮಾಡ್ತೀರಿ ವಿನಃ ಎಲ್ಲರೂ ಕ್ಯಾಮ್ರಾಮೆನ್ ಆಗಲ್ಲ, ಎಲ್ಲರೂ ಆಶ್ರಮ ಮಾಡಲ್ಲ, ಎಲ್ಲರೂ ಮುಖ್ಯಮಂತ್ರಿ ಆಗಲ್ಲ, ಎಲ್ಲರೂ ಪ್ರಧಾನಮಂತ್ರಿ ಆಗಲ್ಲ, ಈ ರೀತಿ ಇರ್ತದೆ. ಹಂಗೆ ಜೀವನ ಅನ್ನೋದು ವಿಚಿತ್ರವಾದ ಸಂಸ್ಥೆ. ಒಂದು ರಂಗನತಿಟ್ಟಿಗೆ ಎಷ್ಟೋ ಹೊರದೇಶದಿಂದ ಬರೋ ಪ್ರಾಣಿಗಳಿದ್ದಾವೆ, ಅದು ಕೆಲವು ಚರಿತ್ರೆಯಲ್ಲೇ ಇದೆ. ಅದು ಬಂದು ಅಲ್ಲಿ ತೃಪ್ತಿ ಆದಮೇಲೆ ತಿರ್ಗಾ ಮತ್ತೆ ಅಲ್ಲಿ ಮೇವು ಸಿಗೋ ಒಂದು ಪರಿಸರದ ಮೇಲೆ ಅವು ರಂಗನತಿಟ್ಟಿಂದ ಮತ್ತೆ ಅವರವರ ನಾಡಿಗೆ ಅವ್ರ ಪಾಡಿಗೆ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಹೀಗೆ ಜೀವನ ಅಂದರೆ ಈ ಆಶ್ರಮಕ್ಕೆ ಎಷ್ಟೋ ಜನ ಬಂದು ಸುಧಾರಿಸಿದ ಮೇಲೆ ನಾನು ಹೋಗ್ತೀನಿ ಎಂದರು ಎಷ್ಟೋ ಜನ ಅವರವ್ರ ನೆಲೆ ಕಂಡುಕೊಂಡಿದ್ದಾರೆ. ಯಾರೂ ಕರೀಲೇ ಇಲ್ಲ, ಬರಲೇ ಇಲ್ಲ ಅನ್ನೋ ವ್ಯಕ್ತಿಗಳು ಇವ್ರನ್ನೇ ಒಂದು ಮಗ ಅನ್ನೋ ಭಾವನೆಯಲ್ಲಿ, ಸೊಸೆ ಅನ್ನೋ ಭಾವನೆಯಲ್ಲಿ ನೋಡಿಕೊಂಡು ತೃಪ್ತಿ ಪಟ್ಕೊಂಡು ಇಲ್ಲೇ ಕೊನೆವರೆಗಿದ್ದಾರೆ. ಈಗ ನಾನು ಬಂದಮೇಲೆ ಎಷ್ಟೋ ಜನ ಇಲ್ಲೇ ಮುಕ್ತಿ ಹೊಂದಿದ್ದಾರೆ. ಅದನ್ನು ಇವರೇ ಯಾವುದು ತೊಂದರೆ ಇಲ್ದಲೇ ಎಲ್ಲ ಮಾಡ್ತಾರೆ, ಯಾವ ಚಿಂತೆ ಇಲ್ಲ. ಆದರೆ ಇಂಥ ವ್ಯಕ್ತಿ ಸಮಾಜಕ್ಕೆ ಇಂಥವ್ರು ಇನ್ನೂ ಒಂದು 100 ಜನ ಹುಟ್ಟಿದರೆ ಒಳ್ಳೆಯದು ಅನಿಸುತ್ತೆ. ಕರ್ನಾಟಕದಲ್ಲೆಲ್ಲ ಒಂಥರ ವಿಜಯನಗರ ಸಂಸ್ಥಾಪನೆ ಆದಾಗಲ ನಡೀತಿದ್ದಲ್ಲ ರಾಜರು ಮಹಾರಾಜ ಕಾಲದಲ್ಲಿ, ಇನ್ನೊಂದು ಇಂಥವ್ರು ಒಂದು 10-15 ಜನ 20 ಜನ ಒಂದೊಂದು ಕ್ಷೇತ್ರ ಕುಟ್ಕೊಂಡ್ರೆ ಎಷ್ಟೋ ಸುಭಿಕ್ಷವಾದ ನಾಡು ಕರುನಾಡ ನಾಡಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಅನುಭವಸ್ಥರವರು, ತುಂಬ ಕಷ್ಟಪಟ್ಟು ಬಂದಿರೋರು. ಸೊ ಈಗ ನೋಡ್ಬೋದು ಎಲ್ರಿಗೂ ನನ್ಗೆ ಎಷ್ಟು ಶಕ್ತಿ ಇದೆಯೋ ಸರ್, ನನ್ನ ಕೈಯಲ್ಲಾಗಿರ್ಬೋದು, ಮೈಯಲ್ಲಾಗಿರ್ಬೋದು, ತಲೆಯಲ್ಲಾಗಿರ್ಬೋದು, ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನ ನಾನು ಇವ್ರುಗಳಿಗೋಸ್ಕರ ದಾರಿ ಎಳ್ದಿದ್ದೀನಿ, ಇವ್ರಿಗೋಸ್ಕರ ನಾನು ಮುಡಿಪಾಗಿಟ್ಟಿದ್ದೀನಿ. ಇಲ್ಲಿ ನಿಜವಾಗ್ಲೂ ಜಾಗ ಇಲ್ಲ ಸರ್, ನಿಜವಾಗ್ಲೂ ಜಾಗ ಇಲ್ಲ. ತುಂಬ ತೊಂದರೆಲಿದ್ದೀವಿ ನಾವು ಸರ್. ಯಾಕಂದರೆ ಇದೆಲ್ಲ ಒಂದು ಯಾರಾದರೂ ಈ ವಿಡಿಯೋಗಳನ್ನ ನೋಡೋವಂಥವ್ರು, ದುಡ್ಡು ಇರೋವಂಥವ್ರು ಅಥವಾ ದಾನ ಮಾಡಬೇಕು ಅನ್ನೋ ಒಂದು ಆಸೆ ಇರೋವಂಥವ್ರು ದಯಮಾಡಿ ಇಂಥ ಆಶ್ರಮಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾದಂಥ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಈ 120 ಜನರ ಜೊತೆಗೆ ಇನ್ನೊಂದು 130 ಜನ 150 ಜನ ಬೀದಿಲಿ ಮಲಗುವಂಥ ವ್ಯಕ್ತಿಗಳನ್ನ ನೋಡಿ ಯಾವ ರೀತಿ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಿ ಇರೋದ್ರಲ್ಲಿ ಸರಿಯಾಗಿದೆ ಅಷ್ಟೇ. ತುಂಬ ಗ್ರ್ಯಾಂಡ್ ಅಂತನೂ ಇಲ್ಲ, ತುಂಬ ಕೆಲವು ಅಂತನೂ ಇಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಎಲ್ಲರೂ ಕೂಡ ತುಂಬ ಹತ್ತತ್ರ ಮಲಗ್ತಾ ಇದ್ದಾರೆ, ನೋಡೋಕೆ ನನಗೆ ಒಂಥರ ಬೇಜಾರಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಪ್ರೀತಿ ಕೊಡಿ, ಆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ನಮ್ಮ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ. ಅದೇ ಓಕೆ. ನಮಸ್ತೆ. ನಮಸ್ತೆ. ಎಲ್ಲರಿಗೂ ಟಿವಿಗಳ ವ್ಯವಸ್ಥೆ, ಟಿವಿ ವ್ಯವಸ್ಥೆ ಇದೆ. ಅದೇ ಕಮ್ಮಿ ಮಾಡು. ಲೇಡೀಸ್ ಅಲ್ವಾ? ಒಬ್ಬೊಬ್ಬರು ಸ್ಟೋರಿ ಕೇಳ್ತಾ ಹೋದ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅದೇ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದ್ರಿ ಅನ್ಸುತ್ತೆ ಸರ್. ಅದೇ ಮಗ ಹೊಡಿತಿದ್ದ ಗೊತ್ತಾ? ಮಗ ನೋಡಿದ್ದೀರಾ ಅದು? ನೋಡಿದ್ದೀನಿ. ಈ ಅಮ್ಮ నమస్తే. ಹೆಂಗಿದ್ಯಮ್ಮ? బాగుండావా? ఏం తిన్నావు? ఎంత తిన్నావు? क्या आसाम? हाथ लगाना. ಇಷ್ಟೆಲ್ಲ ಬಹಳಷ್ಟು ಪುಣ್ಯದ ಕೆಲಸವನ್ನ ಮಾಡ್ತಾ ಎಲ್ಲರ ಮನಸ್ಸನ್ನ ಕರ್ನಾಟಕ ರಾಜ್ಯದಾದ್ಯಂತ ಗೆದ್ದಿರ್ತಕ್ಕಂತಹ ಜನಸ್ನೇಹಿ ಅವರು ಇಲ್ಲಿ ಬಂದಿರತಕ್ಕಂತಹ ನಿರಾಶ್ರಿತರೇ ತನ್ನ ಕುಟುಂಬ, ಅವರೇ ನಮ್ಮೆಲ್ಲ ಮನೆಯ ದೇವರು ಅಂತ ಅವ್ರು ನಂಬ್ಕೊಂಡಿದ್ದಾರೆ. ಆದರೆ ಅವರಿಗೂ ಒಂದು ಜೀವನವನ್ನು ಕೊಟ್ಟು ಅವರನ್ನು ಸಾಕಿ ಬೆಳೆಸಿ ಇವತ್ತೊಬ್ಬ ಊರಿಗೆ ಬೇಕಾಗಿರುವಂತಹ ಮಗನನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂತಹ ಜನಸ್ನೇಹಿ ಯೋಗೀಶ್ ಅವರ ಫ್ಯಾಮಿಲಿಯನ್ನು ತೋರಿಸ್ತಕ್ಕಂತಹ ಟೈಮ್ ಇದು. ಸೊ ಸರ್, ನಿಮ್ಮೊಂದು ಫ್ಯಾಮಿಲಿಯ ಪರಿಚಯ ನೀವು ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಖಂಡಿತ ಸರ್. ಇಲ್ಲ, ಇವತ್ತು ಎಷ್ಟೋ ಜನ ಅನ್ಕೋತಾರೆ, ನಮ್ಮ ತಂದೆ ತಾಯಿನ ಎಷ್ಟೋ ಜನ ನೋಡಿಲ್ಲ ಕೂಡ, ತುಂಬ ಜನಕ್ಕೆ ಎಲ್ಲೂ ನಾನು ಅದ್ರ ಬಗ್ಗೆ ತೋರಿಸೋದಕ್ಕಾಗಿಲ್ಲ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಇವತ್ತು ಇನ್ನೊಬ್ಬರ ಮನೇಲಿ ಮುಸ್ರೆ ತಿಕ್ಕಿ
ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ ನಮ್ಮನ್ನು ಕೂಲಿ ಕೆಲಸ ಮಾಡಿ ಸಾಕಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಸೊ ಉಸಿರಿರೋವರೆಗೂ ನಾವು ಯಾವಾಗಲೂ ಅವ್ರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊತೀವಿ. ಮತ್ತೆ ಇನ್ನೂ ಒಂದು 7 ಜನ್ಮ ಅಂತ ಇದ್ರೂ ಅವರೇ ನಮ್ಮ ತಂದೆ ತಾಯಿಯಾಗಿ ಸಿಗಲಿ ಅಂತಲೂ ಬೇಡ್ಕೊಂತೀವಿ. ಇವರು ಮುಖ್ಯವಾಗಿ ನಮ್ಮ ತಂದೆ, ನಮ್ಮ ತಂದೆಯವರ ತಾಯಿ ನಮ್ಮ ಅಜ್ಜಿ, ಇವ್ರು ನಮ್ಮ ವೈಫು, ಇವ್ರು ನಮ್ಮ ಅಮ್ಮ, ನನ್ನ ತಮ್ಮ. ಸೊ ವಿಶೇಷವಾಗಿ ಹೇಳ್ಬೇಕಂದ್ರೆ ಇನ್ನೂ ಸಾಕಷ್ಟು ಜನ ಇಲ್ಲಿದ್ದಾರೆ. ಅಲ್ಲಿ ನನ್ನ ತಮ್ಮ ಇದ್ದಾನೆ, ಇನ್ನೂ ತುಂಬಾ ಜನ ಇದ್ದಾರೆ. ನಮ್ದು ಹೇಳ್ತಾ ಹೋದ್ರೆ ಸಣ್ಣ ಕುಟುಂಬ ಅಂತ ಹೇಳಂಗೇ ಇಲ್ಲ ನನಗೆ, ಯಾಕಂದ್ರೆ ಇಡೀ ಕರ್ನಾಟಕನೇ ನನ್ನ ಕುಟುಂಬ. ಇಡೀ ಕರ್ನಾಟಕದಲ್ಲಿ ಇರೋರೆಲ್ಲ ನನ್ನ ಅಪ್ಪ ಅಮ್ಮ ಬಂಧು ಬಳಗ. ನಾವು ಇದುವರೆಗೂ ನಾನು ನೇರವಾಗಿ ಹೇಳ್ಬೇಕಂದ್ರೆ ನಾವು ಸಂಬಂಧಿಕರ ಮನೆಗಳಿಗೆ ಜಾಸ್ತಿ ಹೋಗಲ್ಲ ಸರ್. ನಂಗೆ ಅದ್ರ ಮೇಲೆ ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟು ಇಲ್ಲ, ನನಗೆ ಆಸೆನೂ ಇಲ್ಲ ಸರ್. ನನಗೆ ಸಂಬಂಧಿಕರಂತ ಇದ್ರೆ ಇವರೆಲ್ಲರೂ ನನ್ನ ಸಂಬಂಧಿಕರು. ನನಗೆ ಯಾರೀಗ ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಿಗಳೇ ನನಗೆ ದೊಡ್ಡವರು ಅಲ್ವಾ. ಸೊ ನಂಗೆ ತುಂಬ ಇಷ್ಟ. ನಮ್ಮ ಉಸಿರಿರೋವರೆಗೂ ಇವ್ರ ಸೇವೆಯಲ್ಲೇ ನಮ್ಮ ಇಡೀ ಕುಟುಂಬ, ನಮ್ಮ ಜೀವವನ್ನು ನಾವು ಇದಕ್ಕಾಗಿ ಅರ್ಪಣೆ ಮಾಡ್ತೀವಿ. ಇದನ್ನು ನಾನು ನೇರವಾಗಿ ಯಾರು ಒಪ್ಕೊಂತಾರೋ ಬಿಡ್ತಾರೋ ಅದಂತೂ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪಾದದಾಣೆ ಅಂತೂ ಸತ್ಯ ಸರ್ ಅಲ್ವಾ. ಓಕೆ, ಭಾಳ ಚೆನ್ನಾಗಿರುವಂಥ ಫ್ಯಾಮಿಲಿ. ನಿಮಗೂ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರೂ ಹಾಗೆಯೇ ಬೇರೆ ಬೇರೆ ಕಡೆಯಿಂದ ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇರಲಿ ಸದಾಕಾಲ. ನಾನು ಕೇಳೋದಿಷ್ಟೇ, ದೇವರುಗಳ ಆಶೀರ್ವಾದ ಸದಾಕಾಲ ನಿಮಗಿದ್ರೆ ಇನ್ನಷ್ಟು ಈ ರೀತಿಯ ಕೆಲಸ ಕಾರ್ಯಗಳನ್ನು, ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಬರುತ್ತೆ. ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಪೂರ್ತಿ ಕುಟುಂಬಕ್ಕೆ ಸದಾಕಾಲ ದೇವರ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಳ್ಳೋದು. ಇಂತಹ ಪುಣ್ಯದ ಕಾರ್ಯ ಇನ್ನಷ್ಟು ಮಾಡೋದಕ್ಕೆ ಶಕ್ತಿಗಳು ಕೂಡ ನಿಮಗೆ ಸಿಗಲಿ. ಸೊ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೀವು ಎಲ್ಲೋ ನಿಂತ ಅಂತ ಅಲ್ಲ, ಒಂದು ಸಲ ಈ ನೆಲಮಂಗಲದಲ್ಲಿರ್ತಕ್ಕಂಥ ಬೆಂಗಳೂರು ಕಡೆಗೆ ಬರ್ತಾ ಇರ್ತೀರ ಅಥವಾ ಈ ಒಂದು ಆಶ್ರಮದ ಕಡೆಗೆ ಬನ್ನಿ. ನಿಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡಿದಾಗ ಇಂಥ ಸಾಕಷ್ಟು ಮಂದಿ ಒಂದು ಖುಷಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಊಟವನ್ನು ಮಾಡಿ, ನಿದ್ದೆಯನ್ನು ಮಾಡಿ ಅವರ ಜೀವನದಲ್ಲಿ ಒಂದು ಖುಷಿಯ ವಾತಾವರಣವನ್ನು ಅವರು ಪಡ್ಕೊಳ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ಇವತ್ತು ಜನಸ್ನೇಹಿ ಯೋಗೀಶ್ ಅವರು ಮಾಡಿ ಅದರಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಕಳೆದ 8 ವರ್ಷಗಳಿಂದ. ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡೋಣ. ಸಹಕಾರ ಕೊಡಲಿಕ್ಕೆ ಆಗಿಲ್ಲ ಅಂತಾದರೂ ಕೂಡ ಹಿಂದೆಯಿಂದ ಸುಮ್ಮನೆ ಏನೇನೋ ಮಾತಾಡೋದು ಬೇಡ. ಅದಕ್ಕೋಸ್ಕರನೇ ಸಂಪೂರ್ಣವಾಗಿರುವಂತಹ ಈ ಒಂದು ಆಶ್ರಮದ ಟೂರನ್ನು ಇವತ್ತು ಮಾಡಿ ನಿಮಗೆ ತೋರಿಸಿದ್ದೀನಿ. ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಎಲ್ಲರನ್ನ ಸಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಂದಿರನ್ನ ಅಥವಾ ನಮ್ಮ ಕುಟುಂಬಸ್ಥರು ನೋಡಿಕೊಳ್ಳೋದಕ್ಕೆ ಆಗದಿರುವಂಥ ಕಾಲದಲ್ಲಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ಒಪ್ಕೊಳ್ಳಲಿಕ್ಕಿಲ್ಲ, ಆದರೆ ನಾವು ಹೇಳಲೇಬೇಕು. ಅವರೊಬ್ಬ ದೇವತಾ ಮನುಷ್ಯನೇ. ಹಾಗೆ ಅವರ ಪೋಷಕರುಗಳಿಗೆ ಇಂಥೊಬ್ಬ ದೇವತಾ ಮನುಷ್ಯನಿಗೆ ಜನ್ಮ ಕೊಟ್ಟಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಿಮಗೆ. ಹಾಗೆಯೇ ಒಂದು ಜಾತ್ರೆಯ ವಿಚಾರವನ್ನು ಹೇಳಿದ್ರಿ, ಅದನ್ನು ಕೂಡ ಹೇಳಿಬಿಡಿ. ಇದೇ ತಿಂಗಳು ಮೇ 26ನೇ ತಾರೀಕು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇದೆ. ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರಿಗೆ ಒಂದು ಜಾತ್ರಾ ಮಹೋತ್ಸವ, ಒಂದು ಕೊಂಡಾಯುವಂಥ ಕಾರ್ಯಕ್ರಮ ನಿಜವಾಗ್ಲೂ ಭಾಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಅದರಲ್ಲೂ ಅನಾಥಾಶ್ರಮದಲ್ಲಿ ಆಗ್ತಿರೋದು ಅದು ಫಸ್ಟ್ ಟೈಮ್. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈಗ ಎಲ್ಲೆಲ್ಲೋ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ, ನಾವು ಅಷ್ಟು ಕಷ್ಟಪಡ್ತಿದ್ದೀವಿ, ಇಷ್ಟು ಕಷ್ಟಪಡ್ತಿದ್ದೀವಿ, ಆ ಹೋಮ ಮಾಡಿಸ್ದೋ, ಈ ಅಲಂಕಾರ ಮಾಡಿಸ್ದೋ ಅನ್ನೋದಕ್ಕಿಂತ ಇಲ್ಲಿ ಬಂದು ಅವತ್ತು ಭಗವಂತನ ದರ್ಶನ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡೋಗಿ ನಿಮಗೆ ಖಂಡಿತ ಸಕಲ ಕಷ್ಟಗಳು ನಿವಾರಣೆ ಆಗೋದ್ರಲ್ಲಿ ಎರಡು ಅನುಮಾನವೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆ ಖುಷಿಯನ್ನು ಕಂಡಿದ್ದೀನಿ ಇವಾಗ. ಸೊ ನಾನು ಪ್ರತ್ಯಕ್ಷದರ್ಶಿಯಾಗಿ ನಾನು ಹೇಳ್ಬೋದು, ನಾನು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆದ ಮೇಲೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗುರುತಿಸ್ತಾ ಇರೋದು, ಪ್ರೀತಿಸ್ತಾ ಇರೋದು, ಆರಾಧಿಸ್ತಾ ಇರೋದು. ಸೊ ಜೊತೆಗೆ ನಮಗೆ ಅಷ್ಟು ಗೌರವ ಕೊಡ್ತಿದ್ದೀರಾ ನೀವೆಲ್ಲರೂ. ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ.